ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನೀತಿ ಮಂಜುನಾಥ್. ಜನಸಾಮಾನ್ಯರಲ್ಲಿ ಏನೇ ಸಮಸ್ಯೆ ಬಂದರೂ ಆರೋಗ್ಯದಲ್ಲಾಗಿರಲಿ ಆರ್ಥಿಕವಾಗಿರಲಿ ಸಮಸ್ಯೆಗಳು ಬಂದರೆ ವಿಧಿ ಲಿಖಿತ ವಿಧಿ ಎಲ್ಲವನ್ನ ನಿರ್ಧಾರ ಮಾಡುತ್ತೆ, ಹಣೆ ಬರಹ ಅಂಥೇಳಿ ಅದರ ಮೇಲೆ ಹೋರಿಸಿ ಸುಮ್ಮನಾಗ್ಬಿಡ್ತೀವಿ. ಆದರೆ ಇನ್ನೊಂದು ಕಡೆ ಜ್ಯೋತಿಷ್ಯ ಕೇಳೋದಕ್ಕೆ ನಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳಿ ಕೇಳೋದಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ಒಂದು ಕಡೆ ನಾವು ವಿಧಿ ಲಿಖಿತ ಮೇಲೆ ಎಲ್ಲವನ್ನೂ ನಿರ್ಧಾರ ಮಾಡೋದಾದರೆ ಭವಿಷ್ಯ ಯಾಕೆ ಕೇಳಬೇಕು ಅನ್ನುವಂಥ ಪ್ರಶ್ನೆಗಳನ್ನು ನಾವು ಯಾವತ್ತೂ ಕೂಡ ಹಾಕಿಕೊಂಡಿರೋದೇ ಇಲ್ಲ. ಈ ಒಂದು ಗೊಂದಲದಲ್ಲಿ ನಾವೆಲ್ಲರೂ ಕೂಡ ಇರುವಂಥದ್ದು. ಹಾಗಾದರೆ ಇಲ್ಲಿ ವಿಧಿ ಲಿಖಿತವಾಗಿದ್ರೆ ಭವಿಷ್ಯ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ, ಹಾಗಾದ್ರೆ ವಿಧಿಯೇ ನಿಜವಾಗಿದ್ರೆ ಭವಿಷ್ಯ ಯಾಕೆ? ಇದರ ತಪ್ಪು ಯಾರ್ದು ಅಂತ ಫಸ್ಟ್ ನಾವು ತೀರ್ಮಾನ ಮಾಡಬೇಕು. ಹೌದು. ಈ ಎರಡೂ ಪದಗಳನ್ನು ಪ್ರಚಾರಕ್ಕೆ ತಂದಿದ್ದಾರಲ್ಲ, ಅದನ್ನು ನಾವು ಫಸ್ಟ್ ತೀರ್ಮಾನ ಮಾಡಬೇಕು. ಹೌದು. ಇಲ್ಲಿ ಏನಾಗಿದೆ, ಭಗವಂತ ಅನ್ನೋನು ಎಲ್ಲೋ ಒಂದು ಕಡೆ ಆಕಾಶದಲ್ಲಿ ಕೂತಿರ್ತಾರೆ, ಅವರೆಲ್ಲ ನಮ್ಮನ್ನು ನೋಡ್ತಿರ್ತಾರೆ, ಅವರು ನಮ್ಮನ್ನು ಎಲ್ಲ ವ್ಯವಸ್ಥೆಗೂ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ಹಬ್ಸಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಇದೆ. ಭಗವಂತ ಸತ್ಯ, ಹೌದು, ಆದರೆ ಅದು ಎಲ್ಲೋ ಕೂತಿದ್ದಾನೆ, ನಮ್ಗೇನೇನು ಬೇಕೆಲ್ಲ ಕೊಡ್ತಾನೆ ಅಂತಕ್ಕಂತಹ ವಿಚಾರವನ್ನು ನಾವು ತಗೊಳ್ಳೋದೇ ಆಗಿದ್ದರೆ, ನಂಬಿದ್ದೇ ಆಗಿದ್ದರೆ, ಅದು ಸತ್ಯ ಅಂತ ನಾವು ಅಂದ್ಕೊಂಡೇ ಇದ್ದರೆ, ನೀವು ಯಾಕೆ ಯೋಚನೆ ಮಾಡಿ ಶಾಸ್ತ್ರ ಕೇಳೋದು, ನಾಳೆ ಏನಾಗತ್ತೆ ಮುಂದೆ ಏನಾಗತ್ತೆ ಅಂತ ಯಾಕೆ ತಲೆ ಕೆಡಿಸ್ಕೋಬೇಕು? ಹೌದು ಗುರುಗಳೇ. ವಿಧಿ ಇದೆಯಲ್ವಾ, ಹೌದು, ಅದ್ರ ಪಾಡಿಗೆ ನಡ್ಕೊಂಡು ಹೋಗುತ್ತೆ. ಹೌದು. ಯಾಕೆ ಕಷ್ಟ ಬಿಡಬೇಕು? ಇನ್ನೊಬ್ರ ಹತ್ರ ಯಾಕೆ ಕೇಳಬೇಕು? ಅದಕ್ಕೆ ದುಡ್ಡೇ ಖರ್ಚು ಮಾಡಬೇಕು? ಹೌದು. ಸಮಯ ಯಾಕೆ ವ್ಯರ್ಥ ಮಾಡಬೇಕು? ಈ ಮೀಟಿಂಗ್, ಈ ಕ್ಯಾಟಗರಿ ಮೀಟಿಂಗ್ ಏನಿದೆ, ಒಂದು ಸೆಕ್ಷನ್ ಮಾಡಿಬಿಟ್ರು, ಒಂದು ಬಿಸ್ನೆಸ್ ಸೆಕ್ಷನ್ ಇದು. ಅವ್ರೇನೋ ಮಾಡ್ಕೊಳ್ಳಿ, ಬಟ್ ನಾವೇನಾಗಿದ್ದೀವಿ ಅದಕ್ಕೆ ಮೂಲಾರ್ಥ ಒಂದು ನಾವು ಫಸ್ಟ್ ತಿಳ್ಕೋಬೇಕು. ಭಗವಂತ ಅಂತಕ್ಕಂತಹ ಹೇಳ್ತೀವಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಈ ಭವಿಷ್ಯ ಕಡೆ ಹೋಗೋದು ಬೇಡ, ವಿಧಿ ಕಡೆನೂ ಹೋಗೋದು ಬೇಡ. ಬಾಯಿಂದ ಭಗವಂತ ಅಂತ ಹೇಳ್ತೀವಲ್ಲ, ಅದೇ ನಮ್ಗಿನ್ನೂ ಅರ್ಥ ಆಗಿಲ್ಲ. ಯಾಕೆ ಅಂದರೆ ಅಲ್ಲ ಇಲ್ಲ, ದೇವಸ್ಥಾನದಲ್ಲ, ಕಾಡಲ್ಲ, ಬೆಟ್ಟದಲ್ಲ, ಸಮುದ್ರದಲ್ಲ, ನೀರಲ್ಲ. ಸೊ ಈ ದ್ವಂದ್ವ ಸ್ಥಿತಿ ಇದೆಯಲ್ಲ, ನಮ್ಮನ್ನು ಪೂರ್ಣವಾಗಿ ಜೀವನನೇ ಮುಳುಗಿಸ್ಕೊಂಡ್ಬಿಡ್ತಾ ಇದೆ ಈ ಒಂದು ಕೆಟ್ಟ ಅಪವಾದ ವಿಚಾರಗಳು. ಇದನ್ನು ನಾವು ಯಾರೋ ಬರೆದಿಟ್ಟಂತಹ ಗ್ರಂಥಗಳನ್ನು ಓದೋದು, ಅದರಂತೆ ನಡ್ಕೊಳಕ್ಕೆ ಹೋಗೋದು, ಯಾರೋ ಹೇಳಿದಂಥ ಪ್ರವಚನಗಳನ್ನ ಕೇಳೋದು, ಯಾರೋ ಹೇಳಿದಂತಹ ಏನೋ ಹಿತವಚನಗಳನ್ನ ಕೇಳೋದು, ಇದರಿಂದ ಏನೋ ಆಗತ್ತೆ ಅಂದರೆ ಬುದ್ಧಿ ಹೇಳ್ತಾರಲ್ಲಮ್ಮ, ಇದು ಹಿಂಗಿರಬೇಕು, ಇದು ಹೀಗೆ ಮಾಡಬೇಕು ಅಂತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ತಿಳ್ಕೊಂಡಿಲ್ಲ. ಹೌದು. ಯಾರು ಯಾವುದನ್ನೇ ಹೇಳಿರಲಿ, ಎಲ್ಲೇ ಬರೆದಿಟ್ಟಿರಲಿ, ಯಾವುದೇ ವೇದ ಭಗವತ್ ಏನೇ ಆಗಿರಲಿ, ಇದು ನಮಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದಕ್ಕಿಂತ ಮುಖ್ಯ ನಾವು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ತಿಳ್ಕೋಬೇಕು. ಹೌದು ಗುರುಗಳೇ, ತಿಳ್ಕೋಬೇಕು. ಬೇರೆದನ್ನ ನಾವು ಸಂಬಂಧ ಮಾಡ್ಕೊಳ್ಳೋ ಬದಲು ನಮ್ಮನ್ನ ನಾವು ತಿದ್ದುಕೊಳ್ಳೋ ಮಟ್ಟಕ್ಕೆ ಪ್ರಯತ್ನ ಮಾಡೋ ಇದಕ್ಕೆ ಜ್ಞಾನ ಅಂತಾರೆ. ಇದು ಬಿಟ್ಟು ಪ್ರಪಂಚದಲ್ಲಿ ಏನೂ ಇಲ್ಲ. ಜ್ಞಾನ ಅವರವರ ವೈಯಕ್ತಿಕವಾದದ್ದು, ಯಾರೋ ಮಾಡೋದಲ್ಲ ಇದು, ಅಲ್ವಾ? ಈ ಜ್ಞಾನ ಅಂತಕ್ಕಂಥದ್ದಕ್ಕೆ ಬರಬೇಕಂದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ಏನು ಅಂದರೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಉಸಿರಾಟ, ನಮ್ಮ ಉಸಿರಾಟವೇ ಧ್ಯಾನ. ಕೆಲವರು ನಾವು ಧ್ಯಾನ ಮಾಡೋಕ್ಕೆ ಪುರ್ಸತ್ತಾಯ್ತಾ ಅಂತಾರೆ. ಹೌದು. ಉಸಿರಾಡಕ್ಕೆ ಪುರ್ಸತ್ತಿಲ್ಲ ಅಂದರೆ ಬದುಕ್ತೀವಿ ಹೆಂಗೆ ನಾವು? ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ನಮ್ಮ ಉಸಿರಾಟವೇ ಧ್ಯಾನ. ಆ ಧ್ಯಾನ ಅಂತಕ್ಕಂಥದ್ದು ನಮ್ಮ ಮನವರಿಕೆ ಬಂದಾಗ ನಮಗೆ ಜ್ಞಾನ ಬರುತ್ತೆ. ಇದೇ ಭಗವಂತ, ಜ್ಞಾನನೇ ದೇವರು, ಇದೇ ನಮ್ಮ ವಿಧಿ ಅಂತ ಅಂದ್ಕೊಳಿಬೇಕಾದ್ರೆ ವಿಧಿ ಇದ್ದರೆ. ಆದರೆ ನಾವು ಇರಬಹುದಾ ಅನ್ನೋ ಅನುಮಾನಾಸ್ಪದವಾಗಿ ಬದುಕೋದು ತಪ್ಪು ಅಲ್ಲಮ್ಮ? ಹೌದು ಗುರುಗಳೇ. ಅದ ಇದ ಸರಿನಾ ತಪ್ಪ, ಒಳ್ಳೆಯದಾ ಕೆಟ್ಟದ್ದಾ? ಸೊ ಈ ಒಂದು ಸಮಸ್ಯೆಯಿಂದ ಹೊರಗೆ ಬಂದುಬಿಟ್ರೆ ಭಗವಂತ ನಿಮ್ಮ ಒಟ್ಟಿಗೆ ಇರ್ತಾನೆ ಅಂತಕ್ಕಂಥದ್ದಕ್ಕೆ ಇವತ್ತು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಮ್ಮಲ್ಲಿ ಭಗವಂತ ಇದ್ದಾನೆ, ಒಪ್ಕೊಂಡಿದ್ದೀವಿ, ಒಪ್ಕೊಂಡಿಲ್ಲ, ಎರಡೂ ಇದೆ. ಹೌದು ಗುರುಗಳೇ. ಕೆಲವರು ಕೇಳಿದ್ರೆ ಭಗವಂತ ಇದಾನ ನಿಮ್ಮಲ್ಲಿ ಡೌಟ್ ಇದೆ ಅಂತಾರೆ. ಹೌದು. ಇನ್ನೊಬ್ಬರು ಕೇಳಿದ್ರೆ ಇರಬಹುದೇನೋ ಗೊತ್ತಿಲ್ಲ ಅಂತಾರೆ. ಹೌದು. ಇನ್ನೊಬ್ಬರು ಕೇಳಿದ್ರೆ ಇದೆ ಅಂತಾರೆ. ಹೌದು. ಈ ಇದೆ ಅನ್ನೋರಿಗೆ ಪ್ರಶ್ನೆ ಕೇಳ್ತೀನಿ ನಾನು, ಎಲ್ಲಿದ್ದಾನೆ ದೇವ್ರು ತೋರಿಸ್ತೀಯಾ ಅಂದರೆ ಗೊತ್ತಿಲ್ಲ ಅಂತ, ಇಲ್ಲ ಅಂದ್ರೆ ಇಲ್ಲಿ ತೋರಿಸ್ತಾರೆ. ಹೌದು.
ಹೌದಾ? ಹೌದು. ಸೊ ಇಲ್ಲಿ ವಿಚಾರ ಇಷ್ಟೇ, ನಾವು ಹಿಂಗೆ ಅಂದ್ಕೊಂಡೇ ಬದುಕ್ತಾ ಇದ್ದೀವಿ ಹೊರತು, ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾ ಇದ್ದೀವಿ ಹೊರತು, ನಮಗೆ ಸತ್ಯ ಏನು ಅಂತ ನಾವು ಅರ್ಥ ಮಾಡಿಲ್ಲ, ಮಕ್ಕಳಿಗೆ ಏನು ಹೇಳ್ಕೊಡೋದಕ್ಕಾಗಿಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ. ಇದು ನಾವು ಏನೋ ಒಂದು ಬದುಕು, ಹೇಗೋ ಒಂದು ಜೀವನ ಅನ್ನೋದನ್ನು ದಯವಿಟ್ಟು ಬಿಟ್ಟು ನಾನಾಗೇ ಇರಬೇಕು ಅಂತಕ್ಕಂತಹ ಒಂದು ಪ್ರಜ್ಞಾಸ್ಥಿತಿಗೆ ಹೋಗಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ. ಅದಕ್ಕೆ ನಾವು ಏನು ಪ್ರಶ್ನೆ ಹಾಕೋಬೇಕು ಅಂದರೆ, ಭಗವಂತ ನಮ್ಮಲ್ಲಿ ಇದಾನ ಇಲ್ವಾ ಸ್ವಾಮಿ ಹೇಳ್ಕೊಟ್ಬಿಡಿ, ನಾವೇ ತಿಳ್ಕೊತೀವಿ ಅನ್ನೋದು ಪ್ರಶ್ನೆ ಅವ್ರದ್ದಾಗತ್ತೆ ಅಲ್ಲಮ್ಮ? ಹೌದು ಗುರುಗಳೇ. ಈಗ ನಿಮ್ಮ ಮೂಲಕ ತಿಳಿಸ್ಬಿಡಿ ಸ್ವಾಮಿ, ನಮ್ಮಲ್ಲಿ ದೇವ್ರ ಇದಾನ ಇಲ್ವಾ, ಈ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಉತ್ತರ ಬೇಕು. ಅದನ್ನೇ ಇವತ್ತು ಈ ಶುಭ ಶುಕ್ರವಾರದಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ಇದನ್ನು ಎಷ್ಟು ಮಟ್ಟಕ್ಕೆ ನೀವು ಬಳಸ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಬಳಸ್ಕೊತೀರಾ, ಇದು ನಿಮಗೆ ಸೇರಿದ್ದು. ಯಾವುದೇ ಒಂದು ವಿಚಾರದಲ್ಲಿ ಭಗವಂತ ಅಂತಕ್ಕಂತಹ ಈ ಹೇಳ್ತಕ್ಕಂತಹ ಈ ಪದ ಇದೆಯಲ್ಲ, ಇದಕ್ಕೆ ಮೀರಿ ಪ್ರಪಂಚ ಇನ್ಯಾವುದೂ ಇಲ್ಲ. ಇದಷ್ಟೇ ಜೀವನ ಅಂತಕ್ಕಂಥದ್ದನ್ನು ಕೈ ಕೊಟ್ಟುಕೊಂಡು ಕೂರೋದಲ್ಲ. ಈ ಭಗವಂತ ನಮ್ಮಲ್ಲಿ ಇದಾನ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಒಂದೇ ಸರಳವಾದ ಉತ್ತರ, ಬೇಜಾರು ಯಾರಿಗಿಲ್ಲಮ್ಮ? ಎಲ್ರಿಗೂ ಇದೆ ಗುರುಗಳೇ. ಬೇಜಾರು ಯಾರಿರುತ್ತೋ ಅವರಲ್ಲಿ ದೇವರು ದೈವತ್ವ ಇಲ್ಲ. ಡಿಸೈಡ್, ನೀವೇ ತೀರ್ಮಾನ ಮಾಡಬೇಡಿ. ಅನುಮಾನ ಬೇಕಾ ಬೇಡವಾ, ಎಲ್ರಿಗೂ ಅನುಮಾನ ಇದ್ದೇ ಇದೆ ಗುರುಗಳೇ ಅಲ್ವಾ? ಹೌದು. ಎಲ್ಲದರಲ್ಲೂ ಅನುಮಾನ. ಹಾಗಿದ್ದ ಮೇಲೆ ಅನುಮಾನ ಅಂದಮೇಲೆ ಬೇಜಾರು ಬರುತ್ತೆ. ಬೇಜಾರು ಬಂದ ಮೇಲೆ ದೈವತ್ವಕ್ಕೆ ನೀವು ಹತ್ತಿರಕ್ಕೆ ಹೋಗೇ ಇಲ್ಲ. ಅಂದರೆ ನಿಮಗೂ ದೇವರಿಗೂ ಸಂಬಂಧವನ್ನು ರೂಪಿಸುವ ಒಂದು ಪ್ರಕ್ರಿಯೆಗೆ ನೀವು ರೆಡಿನೇ ಇಲ್ಲ. ನಾವು ಹತ್ರ ಆಗಕ್ಕೆ ರೆಡಿ ಇಲ್ಲ. ಯಾರಿಗೆ? ದೇವರಿಗೆ, ಭಗವಂತನಿಗೆ ನಾವು ಹತ್ರವಾಗಬೇಕು. ಇಲ್ಲ, ಭಗವಂತನೇ ನಮಗೆ ಹತ್ರ ಆಗಬೇಕು. ನೀವು ಈ ಕಡೆಯಿಂದ ತಗೊಳ್ಳಿ, ಆ ಕಡೆಯಿಂದ ತಗೊಳ್ಳಿ. ಏನಮ್ಮ? ಹೌದು. ಗಂಡ ಆದರೂ ಸರಿ, ಸಂಸಾರ ಸರಿ ಹೋಗಲಿ, ಹೆಂಡತಿಯಿಂದ ಆದರೂ ಆಗಲಿ ಸರಿ ಹೋಗಲಿ. ಸೊ ಇದು ಸರಿನಾ ಅಂದರೆ ಡೌಟು. ಈ ದಾಂಪತ್ಯದಲ್ಲಿ ಬರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಹೌದು. ಒಂದೇ ಒಂದು ಮಾತು ಇಡೀ ನಿಮ್ಮ ಜೀವನ ಎಲ್ಲ ಹಾಳು ಮಾಡಿಬಿಡತ್ತೆ. ನೀನು ಹೇಳ್ದಂಗೆ ನಾನೇ ಕೇಳಬೇಕು ಶುರು. ಇದು ಎಂಡೇ ಇಲ್ಲ, ಹೋಗ್ತಾನೆ ಇರುತ್ತೆ. ಕಾರಣ ಏನಂತಂದರೆ, ಇನ್ನೊಬ್ಬರ ಮೇಲೆ ಹೋಲಿಕೆ ಮಾಡ್ಕೊಂಡು ಬದುಕೋದನ್ನು ನಾವು ಬಿಟ್ಟು ನಾವಾಗೇ ಇರಬೇಕು ಅಂತ ಗಂಡನೂ ತಿಳ್ಕೊಂಡು ಹೆಂಡತಿನೂ ತಿಳ್ಕೊಂಡ್ರೆ ಎಷ್ಟು ಅದ್ಭುತವಾದ ಪವಾಡ ನಡೆಯುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಹೌದು ಗುರುಗಳೇ. ಎಲ್ಲರೂ ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ, ಚೆನ್ನಾಗಿರೋಕ್ಕೆ, ಸುಖವಾಗಿರೋಕ್ಕೆ, ಮಕ್ಕಳು ಮಾಡ್ಕೊಳ್ಳೋಕ್ಕೆ, ಸಂಸಾರ ಮಾಡೋಕ್ಕೆ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಮದುವೆ ಮಾಡ್ಕೊಳ್ಳೋದು. ಹೌದು. ಆಗಿದೆಯೇನಮ್ಮ? ಆಗಿಲ್ಲ ಗುರುಗಳೇ. ಮತ್ತು ಬರೀ ಸುಳ್ಳೇ ಅಲ್ವ ನಾವು ಬದುಕ್ತಾ ಇರೋದಾಗಾದರೆ? ಹೇಳೋದು ಒಂದು, ಆಗ್ತಾ ಇರೋದೇ ಒಂದು. ಮಕ್ಕಳಾದರೆ ಸರಿ ಹೋಗುತ್ತೆ, ಮದುವೆ ಆದರೆ ಸರಿ ಹೋಗುತ್ತೆ, ದೇವ್ರು ಮಾಡೋದು ಸರಿ ಹೋಗುತ್ತೆ, ದೇವಸ್ಥಾನಕ್ಕೆ ಹೋದ್ರೆ ಸರಿ ಹೋಗುತ್ತೆ, ವ್ರತ ಮಾಡೋದು ಸರಿ ಹೋಗುತ್ತೆ. ಸರಿ ಹೋಗಿದೆಯಾ? ಇಲ್ಲ. ಮತ್ತು ಹಾಗಿದ್ಮೇಲೆ ನೀವು ಎಲ್ಲಿ ಓಡ್ತಾ ಇದ್ದೀರಾ ನೀವು ಯೋಚನೆ ಮಾಡಿ. ಇದನ್ನು ಅಜ್ಞಾನ ಅಂತಾರೆ. ಜ್ಞಾನವಂತರಾಗಬೇಕು ನಾವು, ಅಜ್ಞಾನವಂತರಾಗಬಾರ್ದು. ಯಾರೋ ಹೇಳೋದನ್ನು ಕೇಳ್ಕೊಳ್ಳೋದು, ಇದನ್ನು ಬಿಡಬೇಕು. ಈ ಕೆಟ್ಟ ಅಭ್ಯಾಸ ಹೋಗಬೇಕು. ಯಾರೋ ಹೇಳೋದನ್ನು ನಾನು ಹೇಳೋದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಇದೇ ಸತ್ಯ ಅನ್ಕೋಬೇಡಿ. ಇದು ಎಷ್ಟು ಮಟ್ಟಕ್ಕೆ ನಾವು ಬಳಸ್ಕೋಬೇಕು, ಬಳಸ್ಕೊಂಡು ನಾವು ಯಾಕೆ ಇದರಿಂದ ಹೊರಗೆ ಬರೋಕ್ಕಾಗತ್ತಾ ಅಂತ ಡಿಸೈಡ್ ಮಾಡಿ ಪ್ರಯತ್ನ ಮಾಡಿ ಸಬಲತೆ ಕಂಡು ಬಂದರೆ ಮುಂದುವರಿಯಿರಿ. ಸರಿ ಬರಲ್ಲ ಬಿಟ್ಬಿಡಿ. ಯಾಕೆ ಅಂದರೆ ನಾವು ಹೇಳಿದ್ದನ್ನು ಮಾಡಿ ಅಂತ ಹೇಳ್ತಕ್ಕಂಥ ಮೂರ್ಖತನ ಇದೆಯಲ್ಲ, ಅದು ಯಾರಿಗೂ ಕೂಡ ಬೇಡ. ಅಪ್ಪ ಅಮ್ಮನು ಮಕ್ಕಳು ಇದನ್ನೇ ಹೇಳ್ಕೊಡ್ತಾ ಇರೋದು. ಹೌದು. ನಾನು ಹೇಳ್ದಂಗೆ ಮಾಡು, ನಾನು ಹೇಳಿದ್ದನ್ನು ಓದು, ನಾನು ಕೊಟ್ಟಿದ್ದನ್ನು ತಿನ್ನು. ಹೌದಮ್ಮ? ಹೌದು ಗುರುಗಳೇ. ಇದು ಮಕ್ಕಳಿಗೆ ಬೇಜಾರು ಬರೋದಕ್ಕೆ ಅಪ್ಪ ಅಮ್ಮ ಕೊಡ್ತಿರ್ತಕ್ಕಂಥ ದೊಡ್ಡ ಶಿಕ್ಷೆ ಇದು. ಹಾಗಾದ್ಮೇಲೆ ಮಕ್ಕಳಿಗೆ ಬುದ್ಧಿ ಕಲಿಸ್ಬಾರ್ದಾ? ಯಾವ ಬುದ್ಧಿ ಕಲಿಸ್ಬೇಕು? ಬುದ್ಧಿ ಅಂದರೆ ಏನು ನಿಮಗೆ ಗೊತ್ತಾಗಿದೆಯಾ? ಮೊದಲು ಅಮ್ಮ, ಮಾಸ್ಟ್ರಿಗೆ ಏನು ಗೊತ್ತಿಲ್ಲ ಅಂದರೆ ಮಕ್ಕಳ ಕತೆ ಏನು? ಹೌದು. ಡಾಕ್ಟರ್ಗೆ ರೋಗ ಏನು ಅಂತ ಹೊಡಿಲಿಲ್ಲ ಅಂತಂದರೆ ಪೇಷಂಟ್ ಕತೆ ಏನು? ಹೌದು. ಹಾಗೆ ತಂದೆ ತಾಯಿಗಳಿಗೆ, ಪೋಷಕರಾದ ನಿಮಗೆ ಮಕ್ಕಳಿಗೆ ಏನನ್ನು ಹೇಳ್ಕೊಡ್ಬೇಕು ಅಂತಕ್ಕಂಥದ್ದು ನಿಮಗೇ ಗೊತ್ತಿಲ್ಲ. ಮಕ್ಕಳಿಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಯಾಕೆ ಅಂದರೆ ನಾವು ಅಪ್ಪ ಅಮ್ಮ ನಾವು ಹೇಳ್ದಂಗೆ ಕೇಳಿ ಅಂತ. ಅವರು ತಿರುಗಿಸ್ತಾರೆ ನಿಮಗೆ. ನೀವು ಏನು ಚೆನ್ನಾಗಿ ತಿಳ್ಕೊಂಡು ಜೀವನದಲ್ಲಿ ಬದುಕಿದ್ದೀರಾ ನಂಗೆ ಸ್ವಲ್ಪ ಹೇಳಿ ಅಂದಾಗ ಇವ್ರ ಹತ್ರ ಉತ್ತರ ಇಲ್ಲ. ಹೌದು. ನೀವು ನೆಮ್ಮದಿಯಾಗಿದ್ದೀರಾ? ಇಲ್ಲ. ನೀವು ಖುಷಿಯಾಗಿದೆಯಾ? ಇಲ್ಲ. ನೀವು ಆರೋಗ್ಯವಾಗಿದ್ದೀರಾ? ಇಲ್ಲ. ನೀವು ಗಂಡ ಹೆಂಡತಿ ಥರ ಇದ್ದೀರಾ? ಇಲ್ಲ. ಮತ್ತು ನಮಗೆ ನೀವು ಏನು ಹೇಳಿಕೊಡ್ತೀರಾ ಅಂತ ಮಕ್ಕಳು ಕೇಳಿದ್ರೆ ಇವ್ರ ಹತ್ರ ಉತ್ತರ ಇಲ್ಲ. ಹೌದು ಗುರುಗಳೇ. ಹೀಗಾಗಿ ಹೇಳ್ತಾ ಹೋದರೆ ಎಷ್ಟು ದಿನ ಬೇಕಾದ್ರೆ ಹೇಳ್ತಾ ಹೋಗ್ಬೋದು. ಇದಕ್ಕೆಲ್ಲ ಒಂದು ವಿಚಾರ ಮಗುವಿನಿಂದ ಹಿಡಿದು
ಸಾಯೋ ವೃದ್ಧರವರೆಗೂ ಬೇಜಾರು ಅಂತ ಇದೆಯಲ್ಲ, ನೀವು ಅಂದ್ಕೊಂಡಿದ್ದೀರಲ್ಲ ಬೇಜಾರು ಅಂತೀರಲ್ಲ, ತಿಳ್ಕೊಳ್ಳಿ. ನಿಮಗೆ ಮಕ್ಕಳು ಹೇಳಿದ್ರು ನೀವು ತಿಳ್ಕೊಬೇಕು, ಮಗುವಿನಲ್ಲಿ ಏನು ಶಕ್ತಿ ಇಲ್ಲ. ಬೇಜಾರು ಅಂತ ಯಾರು ಹೇಳ್ತಾರೆ ಅಂದರೆ ಅವರಿಗೆ ಶಕ್ತಿ ಇಲ್ಲದ ಕಾರಣ ಬೇಜಾರು ಅನ್ನೋದು ಪದ ಬರುತ್ತೆ. ವೆರಿ ಸಿಂಪಲ್. ಯಾವಾಗಲೂ ಬೇಜಾರು ಅಂತ ನೋಡಿ ಸ್ವಾಮಿ ಶಾಸ್ತ್ರ ಹೇಳಿ ಅಂತ ಕೇಳಿದ್ರೆ ಅವ್ರಿಗೇನು ಗೊತ್ತು? ಅವ್ರು ಹೇಳೋಕ್ಕಾಗತ್ತೇನಮ್ಮ? ಆಗಲ್ಲ ಗುರುಗಳೇ. ಬೇಜಾರು ಬಿಡಮ್ಮ, ಮನುಷ್ಯ ಆದ್ಮೇಲೆ ಕಾಮನ್ ಅಂತಾನೆ ಇಸ್ಕೊಂಡು ಕಳಿಸ್ತಾನೆ ಅಷ್ಟೇ. ಸೊ ನಿಮ್ಗೇನು ಗೊತ್ತಾಯ್ತು? ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಟ್ರಿ? ನನ್ನ ಮಗನಿಗೆ ಜ್ಞಾಪಶಕ್ತಿ ಕಮ್ಮಿ, ನೋಡಿ ಸ್ವಾಮಿ ಯಾವ್ದಾದ್ರು ಮಂತ್ರ ಹೇಳ್ಕೊಡಿ. ನನ್ನ ಮಗ ಯಾವಾಗಲೂ ಸುಸ್ತು ಅಂತಾನೆ, ಒಂದು ಸ್ವಲ್ಪ ಯಾವ್ದಾದ್ರು ಪೂಜೆ ಹೇಳ್ಕೊಡಿ. ಇದೇ ತಾನೇ ನಮ್ಮ ಕತೆ. ಹೌದು. ಎಲ್ಲದಕ್ಕೂ ಕುಂಟನೆಪ್ಪ. ಹಾಗಾದ ಮೇಲೆ ಈ ಬೇಜಾರು ಅಂತಕ್ಕಂಥದ್ದು ಯಾಕೆ ಬಂತು ಅನ್ನೋದ್ರ ಜೊತೆಗೆ ಅದರ ಪಕ್ಕದಲ್ಲಿ ಇನ್ನೊಂದು ಬ್ರ್ಯಾಕೆಟಲ್ಲಿ ಹಾಕ್ತೀನಿ. ಏನು? ಮಕ್ಕಳಿಗೆ ದುರಭ್ಯಾಸ ಯಾಕೆ ಬರುತ್ತೆ? ಹೌದಲ್ಲ? ಹೌದು. ಕೆಲವು ಮಕ್ಕಳಿಗೆ ಕೆಟ್ಟ ದುರಭ್ಯಾಸ ಯಾಕೆ ಬರಬೇಕು? ಕಾರಣ ಏನು? ಅದನ್ನು ವಿಧಿ. ಜನ್ಮದಲ್ಲಿ ಏನಾಗಿದ್ದು ನಮ್ಗೆ ಇಂಥ ಮಗ ಕೊಟ್ಬಿಟ್ಟ ದೇವರು ಅಂತ ಅಳ್ತಾರೆ. ಹೌದು. ಏನಮ್ಮ? ಎಂತೆಂಥ ವಿಚಿತ್ರವಾದ ವರ್ತನೆಗಳಿದೆ. ಏನು ಜನ್ಮದಲ್ಲಿ ಏನು ಮಾಡಿದ್ದು, ನನಗೆ ಇಂಥ ಗಂಡ ಸಿಕ್ತಾ ಅಂತ ಹೇಳ್ತಾರೆ. ದೇವ್ರ ಹತ್ರ ಒಪ್ಪಿಸ್ತಾರೆ. ನನ್ನ ಗಂಡನಿಗೆ ಒಳ್ಳೇದು ಮಾಡು ಅಂತಾರೆ, ನನ್ನ ಮಗನಿಗೆ ಒಳ್ಳೇದು ಮಾಡು ಅಂತಾರೆ. ನನಗೆ ಒಳ್ಳೇದು ಮಾಡು ಅಲ್ಲ, ಅದ್ರ ಬಗ್ಗೆ ಟಾಪಿಕೇ ಬರಲ್ಲ. ಹೌದು. ನಾವು ಏನು ಕಲ್ತಿದ್ದೀವಿ? ಅಭ್ಯಾಸ. ಇನ್ನೊಬ್ಬರಿಗೋಸ್ಕರ ಬದುಕ್ತಾ ಇದ್ದೀವಿ, ಇನ್ನೊಬ್ಬರನ್ನ ಸರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಾವು ಸರಿ ಹೋಗಿಲ್ಲ. ಏನು ಹೇಳ್ತೀಯಮ್ಮ? ಹೌದು ಗುರುಗಳೇ. ಇದು ಭಗವಂತ ರೀ. ನಾನು ಸರಿ ಹೋಗಬೇಕು, ನನಗೆ ಬೇಜಾರು ಬರಬಾರ್ದು, ನಾನು ತೃಪ್ತಿಕರವಾಗಿರಬೇಕು ಅಂತ ಯಾರು ಭಗವಂತನಿಗೆ ಹತ್ತಿರ ಆಗ್ತಾರೋ ಅವರಲ್ಲಿ ಭಗವಂತ ಇರ್ತಾನೆ. ಇನ್ನೊಬ್ಬರಿಗೋಸ್ಕರ ಒಳ್ಳೆಯದಾಗಲಿ ಅಂತ ಯಾರು ಹೊಡ್ತಾರೋ ಇವರು ಭವಿಷ್ಯದ ಗಿರಾಕಿಗಳು. ಹಾಗೆ ನಾವು ಸರಿ ಹೋಗಿಲ್ಲ, ಇನ್ನೊಬ್ಬರನ್ನ ಸರಿ ಮಾಡೋಕ್ಕೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕಾರಣ ಏನಂದರೆ ಹೊಡೆದಾಟ, ಬಡದಾಟ, ಜಂಜಾಟ, ಕಷ್ಟ, ಕಾರ್ಪಣ್ಯಗಳು, ಶಾಪ, ದೋಷ, ಇದು ಹೇಳಿಕೊಂಡೇ ಪ್ರಪಂಚ ಎಲ್ಲ ತುಂಬೋಗ್ತಾ ಇದೆ. ನಾವು ಎಷ್ಟು ಸೋಮಾರಿತನದಲ್ಲಿ ಬದುಕ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಎಲ್ಲರೂ ಸೋಮಾರಿಗಳು ಅಂತ ನಾನು ಹೇಳ್ತಾ ಇಲ್ಲ. ಕಾರಣ ಇಷ್ಟೇ. ಯಾಕೆ ಸೋಮಾರಿ ಅನ್ನೋ ಪದ ಬಂತು ಅಂದರೆ ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಳ್ಳೋದು. ಉದಾಹರಣೆ, ದೇವರು ಭಗವಂತ ನನ್ನಲ್ಲೇ ಇದ್ದಾನೆ ಅಂದಾಗ ನೀನು ಇನ್ನೊಬ್ಬರ ಹತ್ರ ಹೋಗಂಗೇ ಇಲ್ಲ. ಹೌದು. ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ನೀನು ಕೇಳಂಗೇ ಇಲ್ಲ. ಯಾಕೆ? ಭಗವಂತ ನನ್ನಲ್ಲಿದ್ದಾನೆ ರೀ, ನನಗೆ ಏನು ಬೇಕು ಭಗವಂತ ಕೊಡ್ತಾನೆ ಅಂತ ಒಂದು ಒಪ್ಕೊಳ್ಳಿ ಸಾಕು. ಅದಷ್ಟು ಮಾಡಿದ್ರೆ ಸಾಕು. ಹಾಗಂತ ಕೂತ್ಕೊಳ್ಳೋದಾ? ಅಲ್ಲ, ಕೂತ್ಕೊಳ್ಳೋದಲ್ಲ, ಪ್ರಯತ್ನ ಬೇಕು. ಹಾಗಾದರೆ ನಮ್ಮ ಪ್ರಯತ್ನ ಯಾವುದು ಅಂತಕ್ಕಂಥ ಸತ್ಯವನ್ನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಪ್ರಯತ್ನ ಮಾಡಿ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಕಾರಣ ಏನಂತಂದರೆ, ಮಗು ದುರಭ್ಯಾಸಕ್ಕೆ ಯಾಕೆ ಆ ರೀತಿ ಆಗಬೇಕು ಅನ್ನೋದಕ್ಕೊಂದು ದೊಡ್ಡ ವಿಚಾರ ಏನಲ್ಲ, ಸರಳವಾದ ವಿಚಾರ. ತಂದೆ ತಾಯಿಯಲ್ಲಿ ಇರ್ತಕ್ಕಂತಹ ರೋಗ ರುಜಿನಗಳು, ತಂದೆ ತಾಯಿಯಲ್ಲಿರ್ತಕ್ಕಂಥ ರೋಗ ರುಜಿನಗಳು ಜಾಸ್ತಿ ಇದ್ದಾಗ ಕಷ್ಟಪಟ್ಟು ಜೀವನವನ್ನು ಮಾಡಿರ್ತಕ್ಕಂಥವರ ಹೊಟ್ಟೆಯಲ್ಲಿ ಹುಟ್ಟುತ್ತೆ ದುರಭ್ಯಾಸದ ಮಗು. ದುರಭ್ಯಾಸ ಯಾರಿಂದ ಬರ್ತಾ ಇರೋದು? ಅಪ್ಪ ಅಮ್ಮನ ಆರೋಗ್ಯ ಕೆಟ್ಟಿರ್ತಕ್ಕಂಥ ಕಾರಣ. ಆರೋಗ್ಯ ಕೆಡಿಸ್ಕೊಂಡೇ ಮದುವೆ ಆದರು, ಆರೋಗ್ಯ ಕೆಡಿಸ್ಕೊಂಡ್ರೆ ಜೀವನ ಮಾಡಿದ್ರು, ಆರೋಗ್ಯ ಇಲ್ಲದೇನೆ ಮಗು ಮಾಡಿಕೊಂಡ್ರು. ಈಗ ಆ ಮಗು ದುರಭ್ಯಾಸಕ್ಕೆ ಆಟೋಮೆಟಿಕ್ಕಾಗಿ ರೆಡಿ ಇರುತ್ತೆ. ಅಯ್ಯಪ್ಪ, ಇನ್ನೂ ಪ್ರಪಂಚಕ್ಕೆ ಬಂದು ಇಷ್ಟು ಬೇಗ ಈ ಮಗು ಇಂಥದ್ದೆಲ್ಲ ಬರುತ್ತಾ? ಅಯ್ಯೋ ರಾಮ, ಇಂಥದ್ದೆಲ್ಲ ಇದೆಯಾ? ಆಶ್ಚರ್ಯಕವಾಗಿರ್ತಕ್ಕಂತಹ ದುರಭ್ಯಾಸಗಳು ಮಗು ಯಾವುದೋ ಜನ್ಮದಲ್ಲಿ ತಗೊಂಡು ಬಂದಿಲ್ಲ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಅನಾರೋಗ್ಯ, ತಂದೆ ತಾಯಿಯಲ್ಲಿರ್ತಕ್ಕಂಥ ರೋಗ ರುಜಿನಗಳು, ವ್ಯಾಧಿಗಳು, ಇವೆಲ್ಲವೂ ಕೂಡ ಮಗುವಿನನ್ನು ಮೆದುಳು ಅಂತಕ್ಕಂಥದ್ದೇನಿದೆ ಇದನ್ನೆಲ್ಲ ನಾಶ ಮಾಡಿ, ನಾನೇನು ಮಾತಾಡ್ತೀನಿ ಗೊತ್ತಿಲ್ಲ, ನಾನು ಹೇಗಿದ್ದೀನಿ ಗೊತ್ತಿಲ್ಲ, ನಾನು ಹೇಗೆ ಕುತ್ಕೋಬೇಕು ಗೊತ್ತಿಲ್ಲ, ನಾನು ಹೇಗೆ ಓದಬೇಕು ಗೊತ್ತಿಲ್ಲ, ಇವೆಲ್ಲವೂ ಕೂಡ ಕೆಟ್ಟ ಅಭ್ಯಾಸಗಳಾಗಿರ್ತಕ್ಕಂಥ ಒಂದು ಮಗು. ಅದೆಲ್ಲ ನಿಮ್ಮದೇ ಅಂತ ನೀವು ಡಿಸೈಡ್ ಮಾಡಿದ್ರೆ ಅದು ಅಂತಹ ರೋಗಗಳು ನಮಗೆ ಯಾವುದೂ ಇಲ್ಲ ಸ್ವಾಮಿ, ಆ ಮಟ್ಟಕ್ಕೇನಿಲ್ಲ, ಇರೋದ್ರಲ್ಲಿ ಸ್ವಲ್ಪ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಒಪ್ಕೋತಾರೆ. ಹೌದು. ನೀವು ಹೇಳ್ದಾಗ ನಮ್ಗೆ ಯಾವುದು ರೋಗ ಇಲ್ಲ ಸ್ವಾಮಿ, ನಾವು ಕಷ್ಟಪಟ್ಟು ಸಾಕಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಓದಿಸಿ ಆಸ್ತಿ ಮಾಡಿದ್ದೀನಿ ಸ್ವಾಮಿ, ನಾವು ಆರೋಗ್ಯವಾಗಿದ್ದರೆ ತಾನೇ ಇವೆಲ್ಲ ಮಾಡೋಕ್ಕಾಗತ್ತೆ ಅಂತಲೂ ಹೇಳ್ತಾರೆ.
ಹಾಗಿದ್ದ ಮೇಲೆ ಈ ಪ್ರಶ್ನೆಗೆ ಉತ್ತರ ಎಲ್ಲಿ? ಚೆನ್ನಾಗಿದ್ದೀವಿ ಅಂತ ಅವ್ರು ಹೇಳ್ತಾರೆ, ಇಲ್ಲಿ ಮಗು ಚೆನ್ನಾಗಿಲ್ಲ ಅಂತ ಅವರೇ ಕೇಳ್ತಾರೆ. ಹೌದು. ಹೌದಾ? ಹೌದು. ಇದಕ್ಕೆ ಉತ್ತರ ಎಲ್ಲಿ ಹೋಗ್ತೀರಾ ಇದಕ್ಕೆ? ಇದು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಘೋರವಾದ ಅಪರಾಧ. ನೀವು ಒಪ್ಕೊಂಡೂ ಇಲ್ಲ. ಯಾಕೆ ಅಂದರೆ ನಿಮಗೂ ಗೊತ್ತಾಗಿಲ್ಲ, ನಾನು ಕರೆಕ್ಟಾಗಿದ್ದೀನಲ್ಲ, ಏನೋ ಯಾವಾಗಲೂ ಒಂಚೂರು ಸಣ್ಣ ಪುಟ್ಟ ಜ್ವರ ಬರ್ತದೆ ಸ್ವಾಮಿ ಅಷ್ಟೇ. ಈ ಆರೋಗ್ಯ ಅಂತಕ್ಕಂಥ ವಿಚಾರವನ್ನು ಕೇಳಬೇಕಂದ್ರೆ ಶುಗರ್ ಬಂದಿರೋರು ಕೇಳಬೇಕಣಮ್ಮ. ಯಾರಿಗೆ ಶುಗರ್ ಬಂದಿರೋರಿಗೆ ಮಾತಾಡಿಸಿ, ಏನಕ್ಕಪ್ಪ ಏನಕ್ಕೆ ಹಿಂಗೆ ಡೆಲ್ ಆಗಿದೆಯಾ ಅಂದರೆ, ಅಯ್ಯೋ ಸೋಮ್ನಿರಪ್ಪ ಏನು ಹುಟ್ಟಿದ್ನೋ ನನಗೂ ರೋಗ ಅಂತ ಒಂದು ಕಡೆ ನಿರಾಶಾದಾಯಕವಾದ ಜೀವನ, ಇನ್ನೊಂದು ಕಡೆ ಎರ್ರಾಬೆರ್ರಿ ಕೋಪ. ಶುಗರ್ ಬಂದವರಿಗೆ ಹೆವಿ ಕೋಪ, ಮಾತಾಡಿದ್ರೆ ಕೋಪ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಶುಗರ್ ಅನ್ನೋದೇ ಇದು ಮಹಾಮಾರಿ ರೋಗ ಯಾವುದು ಅಂದರೆ ಶುಗರು. ಆದರೆ ನಾವು ಮಾಡ್ಕೊಂಡ್ರೆ ಶುಗರ್ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವರಿಗೆ ಕೋಪ ಯೋಚನೆ ಎರಡು ಬಿಟ್ಟರೆ ಶುಗರ್ ಬಂದವ್ರಿಗೆ ಇನ್ನೇನು ಇರಲ್ಲ, ಯಾವಾಗಲೂ ಕೊರಗ್ತಾ ಇರ್ತಾರೆ. ಯಾರು ಮಾತಾಡ್ಸಿದ್ರೆ ತದ್ವಿರುದ್ಧವಾಗಿ ಕೋಪ ಮಾಡ್ತಾರೆ, ಅರ್ಥನೇ ಇರಲ್ಲ ಮಾತಿಗೆ. ಅದಕ್ಕೆ ಸುಮ್ಮನಿರಪ್ಪ ಅವರು ಶುಗರ್ ಬಂದೈತೆ, ಯಾಕೆ ಸುಮ್ಮನೆ ತಲೆ ಕೆಡಿಸ್ತೀಯ? ಹೌದು ಅಲ್ವಾ? ಅವ್ರಿಗೆ ಶುಗರ್ ಬಂದೈತೆ ಅಲ್ಲ, ಎಲ್ರಿಗೂ ಶುಗರ್ ಬಂದೈತೆ, ಎಲ್ಲರಲ್ಲೂ ಶುಗರ್ ಇರುತ್ತೆ. ಜಾಸ್ತಿ ಮಾಡ್ಕೊಳ್ಳೋದು ನಾವೇ, ಕಮ್ಮಿ ಮಾಡ್ಕೊಳ್ಳೋದು ನಾವೇ. ಅವನಿಗೆ ಶುಗರ್ ಬಂದದೆ, ಅವ್ರಿಗೆ ಶುಗರ್ ಬಂದದೆ ಅಲ್ಲ, ನಮಗೂ ಶುಗರ್ ಇದೆ ಅಂತ ತಿಳ್ಕೊಬೇಕು ನಾವು. ಏನಮ್ಮ? ಹೌದು ಗುರುಗಳೇ. ಶುಗರು ಮಟ್ಟ ಮೀರಿದಾಗ ಶುಗರ್ ಅಂತ ಹೆಸರಿಡ್ತಾರೆ ಅಷ್ಟೇ ಹೊರತು ಪ್ರತಿ ಹುಟ್ಟಿದ ಮಕ್ಕಳು ಎಲ್ಲರಲ್ಲೂ ಶುಗರ್ ಇರುತ್ತೆ. ಆದರೆ ಅದನ್ನು ನಾವು ಈ ಬೇಜಾರು ಅಂತಕ್ಕಂಥದ್ರಿಂದ ಶುಗರ್ ಜಾಸ್ತಿ ಮಾಡ್ಕೋತೀವಿ ಅಂತ ಶುಗರ್ ಬಂದಿರೋರಿಗೆ ಅರ್ಥ ಆಗಿಲ್ಲ. ಹೌದು, ಆಗಿದೇನಮ್ಮ? ಆಗಿಲ್ಲ ಗುರುಗಳೇ. ಅದಕ್ಕೆ ಮೆಡಿಸಿನ್ ಹುಡುಕ್ತಾರೆ ಶುಗರ್ಗೆ. ಏನು ಎಲ್ಲೋದ್ರೆ ಸರಿ, ಏನು ಕೇಳಿದ್ರೆ ಸರಿ, ಏನು ಮಾಡಿದ್ರೆ ಸರಿ ಅಂತ. ಎಲ್ಲೂ ಸಿಕ್ಕಿಲ್ಲ ರೀ, ಎಲ್ಲೂ ಮೆಡಿಷನ್ ಇಲ್ಲ ರೀ. ಅದು ಮೆಡಿಷನ್ ನೀವೇ. ರೋಗ ಅಂತಕ್ಕಂಥದ್ದು ನನ್ನಲ್ಲಿ ಇಲ್ಲ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಯಾವ ರೋಗ ಇದ್ರೂ ನಿಮ್ಗೆ ಗೊತ್ತಾಗಲ್ಲ. ಇಷ್ಟೇ ವ್ಯತ್ಯಾಸ. ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ರೋಗಗಳು ನೀವೇ ಕಲ್ಪನೆ ಮಾಡ್ಕೋತಾರೆ, ಅನುಭವಿಸ್ತೀರಾ. ಇದೆಲ್ಲ ಲೆಕ್ಕ ಹಾಕಿದ್ಮೇಲೆ ವಿಧಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಗೆ ಸೇರಿದ್ದು, ನಾನೇನು ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಮಗುಗೆ ಹೆಚ್ಚು ಕಮ್ಮಿ ನಾವು ಒಂದು 3.5-4 ವರ್ಷಕ್ಕೆ LKGಗೂ UKGಗೂ ಹಾಕ್ತೀವಿ. ಹೌದಲ್ಲಮ್ಮ? ಹೌದು ಗುರುಗಳೇ. ಎಷ್ಟು 3-3.5 ಹಾಕ್ತಾರಲ್ಲ LKGಗೆ. ಓಕೆ. ಈಗ ಮಗುಗೆ ಹೆಚ್ಚು ಕಮ್ಮಿ 5 ವರ್ಷದ 6 ವರ್ಷದ ಅವಧಿಯಲ್ಲಿ ಮನಸ್ಸು ಅನ್ನೋದು ಒಂದು ಫಿಕ್ಸು. ನಾನು ಯಾರು ಅಂತ ತಿಳಿಯುವುದಕ್ಕೆ 5-6 ವರ್ಷ ಅವಧಿಯಲ್ಲಿ ಗೊತ್ತಾಗತ್ತೆ. ಅಂದರೆ ತನ್ನ ಹೆಸರನ್ನ ಸ್ವತಂತ್ರವಾಗಿ ಹೇಳೋದು, ನಾನೀಗ ಆಟ ಆಡಬೇಕು, ಜಿಗಿಬೇಕು, ಅಲ್ಲಿಗೆ ಹೋಗಬೇಕು, ಇದು ನೋಡಬೇಕು, ಇದು ತಿನ್ನಬೇಕು ಅನ್ನೋ ಪ್ರಜ್ಞೆ ಬರೋದು ಈಗ ಇನ್ನೂ ಅಡ್ವಾನ್ಸ್ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೊಂದು ಶಾರೀರಿಕವಾಗಿ ಮಾನಸಿಕವಾಗಿ ಮಗು ಸಿದ್ಧತೆ ಆಗಿದೆ, ಏನಾದ್ರು ಹೇಳಿದ್ರೆ ಕೇಳಿಸ್ಕೊಳ್ಳುತ್ತೆ ಅನ್ನೋ ಮಟ್ಟಕ್ಕೆ ಬರೋಕ್ಕೆ 5-6 ವರ್ಷ ಬೇಕು. ಅದಕ್ಕೆ ಮುಂಚೆ ಕೇಳಲ್ಲ, ಮಾತಾಡಲ್ಲ, ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಹೇಳೋದಿಲ್ಲ. ಇವತ್ತಿನ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ ಅಂತ ನಾವು ಹೇಳ್ತೀವಿ. ಈ 5-6 ವರ್ಷದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೇಕಾಗಿರೋದು ನಿಜವಾದ ಪಾಠ ಯಾವುದು ಅಂತ ತಂದೆ ತಾಯಿ ತಿಳ್ಕೋಬೇಕು. ಯಾವುದಿರ್ಬೋದಮ್ಮ ಅಂದಾಜಾಗಿ? ಮಗುವಿಗೆ 5-6 ವರ್ಷಕ್ಕೆ ನಿಜವಾದ ಪಾಠ ಬೇಕು. ಯಾವ ಪಾಠ ಇರ್ಬೋದು? ಶಿಸ್ತು ಇರ್ಬೋದು ಗುರುಗಳೇ. ಮಗುವಿಗೆ ನಿಜವಾದ ಪಾಠ ಬೇಕಿರೋದು ಆಟ. ಯಾವುದು? ಆಟ ನಿಜವಾದ ಪಾಠ. ಈಗ ನೀವು ಮಾಡುತ್ತಿರುವುದು ಪಾಠ, ನೀವು ಹೇಳಿಕೊಡುತ್ತಿರುವ ಪಾಠ. ಅಲ್ಲಿ ಹೋದಾಗ ಅವರು ಮಕ್ಕಳಿಗೆ ಹೇಳಿಕೊಡುವುದು ಪಾಠ, ಮಗುವಿಗೆ ಬೇಕಿರುವುದು ಆಟ. ಇದಕ್ಕೇನು ಹೇಳ್ತಾರೆ ಅಂದರೆ ಆಟ ಪಾಠವಾಗಬೇಕಂತೆ. ಈಗ ನಾವು ಮಕ್ಕಳಿಗೆ ಪಾಠವನ್ನು ಆಟವನ್ನಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀವಿ. ಆ ಮಗು ಚೈತನ್ಯ ಭರಿತವಾಗಿ ಯಾಕಿದು ಬೇಕಾಗತ್ತೆ, ಆಟ ಪಾಠವಾಗಬೇಕು ಅನ್ನೋದು ಏನಕ್ಕೆ ಬೇಕಾಗತ್ತೆ ಅಂದರೆ 5 ವರ್ಷಕ್ಕೆ ಯಾರು 3.5-4 ವರ್ಷಕ್ಕೆ ಮಕ್ಕಳಿಗೆ ಪಾಠ ಅಕ್ಷರಾಭ್ಯಾಸ ಅಂತ ಕಳಿಸ್ತಾರೆ, ಆ ಮಗುಗೆ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಶುಗರ್ ಅಲ್ಲೇ ಸ್ಟಾರ್ಟ್. ಇದನ್ನು ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು ನಿಮಗೆ. ಶುಗರ್ ಯಾವಾಗಲೂ ಬರುತ್ತೆ? ಇಲ್ಲ, ನಿಮ್ಮ ಮಕ್ಕಳಿಗೆ ಶುರು. ಏನು ಶುಗರ್ ಬರೋದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ತಾ ಇದ್ದೀರಾ. 3.5 ವರ್ಷ 4 ವರ್ಷಕ್ಕೆ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ತೊಗೊಂಡೋಗಲ್ಲ, ಬಂಧನದಲ್ಲಿ ಹಾಕ್ತಿರಲ್ಲ. ಯಾವ ಪುರುಷಾರ್ಥಕ್ಕೆ ಮಕ್ಕಳು ಬೇಕಿತ್ತು? ನಿಮ್ಮ ಕಮಿಟ್ಮೆಂಟ್ಗಳಿದ್ದಾಗ ಮಕ್ಕಳು ಮದುವೆ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನೀವು ತಿಳ್ಕೊಳ್ಳಿ. ಆ ಮಗುಗೆ 3.5-4 ವರ್ಷಕ್ಕೆ ಪಾಠ ಹೇಳ್ಕೊಡಕ್ಕೆ ಅಭ್ಯಾಸ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲೇ ಬೇಗ ಕಲ್ತು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅಂತ ಕೆಲವು ಅಭಿಪ್ರಾಯ. ಓದ್ತಾರ್ರಿ, ಅವ್ರ ದೇಹ ಏನಾಗಬೇಕು, ಏನು ಆಗಿದೆ ದೇಹ, ಏನು ಮಾಡ್ತಾ ಇದ್ದೀರಾ ನೀವು? ಇನ್ಸುಲಿನ್ ಮಟ್ಟಕ್ಕೆ
ಇದು ಏನು, ಉಸಿರಿನಲ್ಲಿ ಇರ್ತಕ್ಕಂಥ ಉಸಿರಾಟದ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಸಪ್ಲೈ ಆ ವಯಸ್ಸಿಗೆ ಬೇಕಾಗದೇ ಇರತಕ್ಕಂತಹ, ಅಂದರೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಕುಂಠಿತವಾಗತ್ತೆ. ಯಾಕೆ ಅಂದರೆ ಮಗು ಕಂಪ್ಲೀಟ್ ಬೆಂಡ್ ಆಗಿಬಿಡುತ್ತೆ, ಅದು ಕೂತ್ಕೊಳ್ಳೋಕೆ ಬರಲ್ಲ. ಹೌದು, ಇದು ತಾಯಿಯಲ್ಲಿ ಬಂದಿರತಕ್ಕಂಥ, ತಂದೆಯಲ್ಲಿ ಬಂದಿರತಕ್ಕಂಥ ರೋಗ ಇದು. ಮಕ್ಕಳನ್ನ ಸ್ಟ್ರೈಟಾಗಿ ಕೂರಿಸ್ಬೇಕು, ಮಕ್ಕಳು ಸ್ಟ್ರೈಟಾಗಿ ಕೂತ್ಕೊಂಡ್ರೆ ಮುಂದೆ ಒಳ್ಳೆ ವಿದ್ಯೆ ಅಂತಕ್ಕಂಥದಕ್ಕಿಂತ ಜೀವನದ ವಿದ್ಯೆ ಗೊತ್ತಾಗುತ್ತೆ ಅಂತ ತಂದೆ ತಾಯಿಗೆ ಗೊತ್ತಿರಬೇಕು. ಜೊತೆಗೆ ಸ್ಕೂಲ್ಗಳಲ್ಲೂ ಗೊತ್ತಿರಬೇಕು. ಅಲ್ಲೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ ಗುರುಗಳೇ. ಮಗು ಕುಸ್ತೋಗ್ತದೆ ಬೈಕೆ, ಎಲ್ಲೋ ಒಂಥರ ಬೆಂಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಡತ್ತೆ. ಮಗು ಕೂತೈತೆ ಅಂತ ತಿಳ್ಕೊತಾರೆ ಹೊರತು ಆ ಮಗು ಆ ರೀತಿ ಕೂತ್ಕೊಳ್ಳೋದ್ರಿಂದ ಮಗು ಮುಂದಿನ ಭವಿಷ್ಯ ಏನಾಗತ್ತೆ ಅಂತ ಶಾಲಾ ಶಿಕ್ಷಣದಲ್ಲೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ತಂದೆ ತಾಯಿಗೆ ಮೊದಲೇ ಗೊತ್ತಿಲ್ಲ. ಇನ್ನು ಮೆಡಿಕಲ್ ಲೈನಿಗೆ ಬಂದರೂ ಕೂಡ ಈ ವಿಚಾರ ತುಂಬ ದೂರವಾದ ಕತೆ. ಹಾಗಿದ್ದ ಮೇಲೆ ನಮ್ಮ ಮಗುವಿಗೆ ಶುಗರ್ ಅನ್ನೋ ಕಾಯಿಲೆಯನ್ನು, ಅದೊಂದೇ ಹೇಳ್ತಾ ಇದ್ದೀನಿ, ಎಲ್ಲ ಕಾಯಿಲೆಗೂ ಸೇರಿ ನಮ್ಮ ಮಕ್ಕಳಿಗೆ ಆಟ ಆಡುವ ವಯಸ್ಸಲ್ಲಿ ಪಾಠವನ್ನು ತಲೆಗೆ ತುಂಬಿ ಮಕ್ಕಳಿಗೆ ಅನಾರೋಗ್ಯವನ್ನು ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ ಜ್ಯೋತಿಷಿ ಹತ್ರ ಹೋಗಿ ಭವಿಷ್ಯ ಕೇಳಕ್ಕೆ ಹೋಗ್ತೀರಾ? ಯೋಚನೆ ಮಾಡಿ. ಜ್ಯೋತಿಷಿ ಹತ್ರ ಭವಿಷ್ಯ ಇದೆಯಾ? ಸಾಧ್ಯನಾ? ಸತ್ಯ ಇದೆಯಾ? ಗೊತ್ತಿದೆಯಾ? ನಿಮ್ಗೆ ಅರ್ಥ ಆಗಿದೆಯಾ? ಹಾಗಿದ್ಮೇಲೆ ಮಕ್ಕಳಿಗೆ ಜ್ಯೋತಿಷ್ಯ ಅಂತ ಯಾಕೆ ಕೇಳ್ತೀರಾ? ನನ್ನ ಹತ್ರನೇ ಆಗಲಿ, ನಮ್ಮ ಹತ್ರ ಟಾಪಿಕೇ ಇಲ್ಲ ಬಿಡಿ, ನೀವು ಕೇಳಿದ್ರು. ಯಾಕೆ ಅಂದರೆ ಅದಿಲ್ಲವೇ ಇಲ್ಲ ರೀ. ಅದಿಲ್ಲದ್ರೆ ನೀವು ಕೇಳಿದ್ರೆ ನಾವೇನು ಮಾಡೋಣ? ಇದನ್ನು ಸಾಕಷ್ಟು ವಾರದಲ್ಲಿ 4-5 ಸಲ ನಾನು ಹೇಳ್ತಾನೆ ಇರ್ತೀನಿ, ಅದರಿಂದ ಬೀಳಬೇಡಿ ಅಂತ. ಇದ್ರ ಮೇಲೆ ನಿಮ್ಮ ಇಷ್ಟ. ಆದರೆ ನಾವು 5 ವರ್ಷದ ಮಗುವಿಗೆ ಇನ್ಸುಲಿನ್ ಅವಶ್ಯಕತೆ ಇದೆ ಎಂದ ಮೇಲೆ ಇವತ್ತಿನ ಜನ್ರೇಷನ್ ಹೇಗಿದೆ ಅಂದರೆ ಒಂದೊಂದು ಸೆಕೆಂಡ್ಗೂ ಕೂಡ ಪ್ರತಿ ಮಕ್ಕಳಿಗೂ ರಕ್ತದ ಅವಶ್ಯಕತೆ ಇದೆ ಅನ್ನೋ ಮಗು ಹುಟ್ಟುತ್ತಾ ಇದ್ದಾರೆ. ಪ್ರತಿ ಸೆಕೆಂಡ್ಗೂ ರಕ್ತದ ಅವಶ್ಯಕತೆ ಇರುವಂಥ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅಂದರೆ ರಕ್ತ ಶುದ್ಧೀಕರಣವಾಗುವಂತಹ ಮಕ್ಕಳು ಹುಟ್ಟುತ್ತಿಲ್ಲ. ಯಾಕೆ ಅಂದರೆ ಅಪ್ಪ ಅಮ್ಮನಿಗೆ ಆರೋಗ್ಯ ಚೆನ್ನಾಗಿಲ್ಲ. ಈಗ ಮಗುಗೆ ಹುಷಾರಿಲ್ಲ ಅಂದರೆ ಯಾರು ಕೇಳಬೇಕು? ನಾವು ಅಪ್ಪ ಅಮ್ಮನ ಕೇಳಬೇಕು. ಅವರಿಬ್ಬರು ಏನೇನು ಕಾಯಿಲೆ ಇದೆ, ಆ ಕಾಯಿಲೆ ಅಂತ ಹೆದರ್ಕೋಬೇಡಿ, ಅದಕ್ಕೆ ಹೇಳ್ತೀನಿ, ಅದು ಹೆಸರು ಒಂದು ಹೇಳ್ಕೊಡ್ತೀನಿ. ಈಗ ಅಪ್ಪ ಅಮ್ಮನಿಗೆ ಕಾಯಿಲೆ ಎಲ್ರಿಗೂ ಇರುತ್ತೆ ಕಾಯಿಲೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಸ್ವಲ್ಪ ಒಂಚೂರು ಭಯ ಬಿದ್ದು ತಿಳ್ಕೊಳ್ಳಿ ಅಂತ ಅಷ್ಟೇ. ಎಲ್ರಿಗೂ ಇರಲ್ಲ. ಕಾರಣ ಏನಂದರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಅಲ್ವೇನಮ್ಮ? ಈ ಕೊಲೆಸ್ಟ್ರಾಲ್ ಇದೆ ಇಲ್ಲ ಅಂತ ಹೆಂಗೆ ಗೊತ್ತಾಗೋದು? ನಾವು ಡಾಕ್ಟರ್ ಟೆಸ್ಟ್ ಮಾಡ್ಸಕ್ಕೆ ನಮ್ಗೆ ಭಯ. ನಮಗೆ ಗೊತ್ತಾಗಬೇಕು ಕೊಲೆಸ್ಟ್ರಾಲ್ ನಮಗಿದೆ ಅಂತ. ಏನು ಮಾಡೋದು? ಈಗ ಡಾಕ್ಟರ್ ಹತ್ರ ಸ್ಕ್ಯಾನ್ ಮಾಡಬೇಕು. ಈಗ ಅವ್ರೇನು ಹೇಳ್ತಾರೆ ಅಂದರೆ ಭಯ. ಆಮೇಲೆ ದುಡ್ಡು ಖರ್ಚು ಮಾಡಬೇಕು, ಭಯ. ಹಾಗಿದ್ಮೇಲೆ ಕೊಲೆಸ್ಟ್ರಾಲ್ ನಮಗಿದೆ ಇಲ್ಲ ಅನ್ನೋದು ನಾವೇ ತಿಳ್ಕೊಬೇಕು. ಹೆಂಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ಹೇಳ್ಬಿಡ್ತೀನಿ. ನಾನು ಡಾಕ್ಟ್ರ್ ಅಲ್ಲ. ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದೆ ಇದ್ದರೆ ನಮ್ಮನ್ನು ಏನು ಮಾಡ್ತಾ ಇದೆ ಅದು ನೀವೇ ತಿಳ್ಕೊಬೇಕು. ಅಂದರೆ ತುಂಬ ಸರಳ. ಪದೇ ಕಾಫಿ ಬೇಕು ಅಂತಾರಲ್ಲ ಅವ್ರಿಗೆ ಏನು ಪದೇ ಸ್ವಲ್ಪ ಚೂರು ಇಷ್ಟು ಕಾಫಿ ಕೊಟ್ಬಿಡ್ತೀಯಾ? ಅದು ರಾತ್ರಿ 8 ಗಂಟೆ ಇರ್ಬೋದು, ಮಲಗೋ ಟೈಮ್ ಆಗ್ಬೋದು. ಹೌದು. ಆಮೇಲೆ ಈ ಕಾಫಿನ ಯಾವಾಗ ಕೇಳ್ತಾರೆ ಅನ್ನೋದೇ ಒಂದು ದೊಡ್ಡ ಸರ್ಪ್ರೈಸ್ ವಿಷಯ. ಕಾಫಿ ಕುಡಿಯೋದು ತಪ್ಪಲ್ಲ, ಕುಡೀರಿ, ಕುಡಿಯೋಣ, ಎಲ್ಲ ಕುಡಿಯೋಣ, ತಪ್ಪಿಲ್ಲ. ಏನಾದರೂ ಒಂದು ದೇಹಕ್ಕೆ ಬೇಕು, ಒಪ್ಕೊಳ್ಳೋಣ. ಆದರೆ ಯಾವ ಸಮಯದಲ್ಲಿ ದೇಹ ಕಾಫಿ ಕೇಳುತ್ತೆ, ಇಲ್ಲಿ ನೀವು ಎಚ್ಚರಿಕೆ ತಪ್ಪಿದ್ದೀರ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಉದಾಹರಣೆ ಅದನ್ನು ಹೇಳ್ಬಿಡ್ತೀನಿ. ಸೂರ್ಯೋದಯಕ್ಕೆ ನೀವು ಕಾಫಿ ಟೀನ ಬಳಸಿ. ಸೂರ್ಯ ಪ್ರಪಂಚದಲ್ಲಿ ಕಂಡುಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆ ಸಮಯದವರೆಗೂ ಕಾಫಿ ಟೀ ಚೆನ್ನಾಗಿ ಕುಡೀರಿ ಅಂತ, ಬೆಳಗಿನ ಸಾಕಂತ ಕುಡೀರಿ ಅಂತ ಹೇಳ್ತಾ ಇಲ್ಲ ನಾನು. ಎಷ್ಟು ಸಾಧ್ಯ ಕುಡೀರಿ, ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಸೂರ್ಯ ಮುಳುಗದ ಮೇಲೆ ಯಾರು ಕಾಫಿ ಕೇಳ್ತಾರೆ, ಯಾರು ಟೀ ಕೇಳ್ತಾರೆ ಅಂದರೆ ಲೈಟ್ ಹಾಕಿದ ಮೇಲೆ. ಮನಕ್ಕಳವರೆಗೂ ಕೇಳ್ತಾರೆ ಕೆಲವರು, ತಲೆ ನೈತಾ ಇದೆ, ಒಂಚೂರು ಕಾಫಿ ಮಾಡ್ಕೊಡವ, ಟೀ ಮಾಡ್ಕೊಡವ ಅಂತ. ಅಲ್ವಾ? ಇದೇ ಮಹಾರೋಗ. ಯಾರು ಕಾಫಿ ಟೀ ತುಂಬ ಇಷ್ಟಪಡ್ತಾರೆ ಅವರಿಗೆ ಮಹಾರೋಗ ಕಾದಿದೆ. ಅಮ್ಮ, ವೈನ್ ಸ್ಟೋರ್ಗೆ ಹೋಗೋದಕ್ಕಿಂತ ಕೆಟ್ಟ ರೋಗ ಯಾವುದು ಅಂದ್ರೆ ಇದೆ. ನಾವು ಕುಡುಕರು ಕುಡಿಯೋದು ತಪ್ಪು ಅಂತೀವಿ, ಅಲ್ಲ. ಸಂಜೆಯಲ್ಲಿ ಯಾರು ಕಾಫಿ ಟೀ ಕುಡಿತಾರೋ ಅವರು ಪಕ್ಕಾ ಕುಡುಕರು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪಕ್ಕಾ ಕುಡುಕರು ಯಾರು ಅಂದರೆ ಸಂಜೆ ಸೂರ್ಯ ಮುಳುಗದ ಮೇಲೆ ಕಾಫಿ ಟೀ ಯಾರಿಗೆ ಬೇಕೋ. ಅದ್ರ ಜೊತೆಗೆ ಇನ್ನೊಂದು ಅದ್ಭುತವಾದ ಒಂದು ಪವಾಡ ಇದೆ. ಏನು ಅಂದರೆ ಐಸ್ ಕ್ರೀಮು, ಕೇಕು. ಯಾವಾಗ? ಸೂರ್ಯ ಮುಳುಗದ ಮೇಲೆ ಐಸ್ ಕ್ರೀಮು. ಕೆಲವು ರಾತ್ರಿ ಸಣ್ಣ ಮಲ್ಕೊಳ್ಳೋಣ ಐಸ್ ಕ್ರೀಮ್ ತಿನ್ಬಿಟ್ಟು ಅಂತ ತುಂಬ ಇಷ್ಟಪಡ್ತಾರೆ, ಚಪ್ಪಲಿಸ್ಕೊಂಡು ತಿಂತಾರೆ. ಮಕ್ಕಳಿಗೂ ಕೊಡಿಸ್ತಾರೆ ಐಸ್ ಕ್ರೀಮ್ನ. ಅಯ್ಯೋ ಮಕ್ಕಳು ತಿನ್ನಲಿ ಬಿಡಿ ಪಾಪ ಅಂತ. ಯಾವಾಗ? ಸೂರ್ಯ ಮುಳುಗದ ಮೇಲೆ. ಇವೆಲ್ಲ ಬಳಸಂಗಿಲ್ಲ ರೀ ಮಕ್ಕಳಿಗೆ, ಕೇಕ್ ಕೊಡ್ಸೋಂಗಿಲ್ಲ.
ಐಸ್ ಕ್ರೀಮ್ ಕೊಡಿಸೋಂಗಿಲ್ಲ, ಕಾಫಿ ಟೀ ಕುಡಿಸೋಂಗಿಲ್ಲ, ಮಸಾಲೆ ಭರಿತವಾದ ಅಂದರೆ ಕೆಲವೊಂದು ಐಟಮ್ ತಿಂತಾರಮ್ಮ, ಅದೇನೋ ಫ್ರೈಡ್ ರೈಸು, ಗೀ ರೈಸು, ಈ ಥರದನ್ನು ಮಕ್ಳಿಗೆ ತಿನ್ನಿಸೋದು, ನೀವು ತಿನ್ನೋದು, ಇದೆಲ್ಲ ಯಾರಿಗೆ ಇಷ್ಟ ಆಗತ್ತೆ ಅವರು ಪಕ್ಕಾ ಮಹಾರೋಗಿಗಳು, ದೀರ್ಘ ರೋಗಿಗಳು. ಚಪ್ಪರಿಸುವಂಥ ಟೇಸ್ಟ್ ಕೇಳ್ತಾರಲ್ಲಮ್ಮ, ವೆಜಿಟೇಬಲ್ ಪಲಾವ್ ಮಾಡ್ರಿ, ಅದ್ರ ಜೊತೆ ಸ್ವಲ್ಪ ಚಟ್ನಿ, ಹೌದಾ, ಆಮೇಲೆ ನೆಕ್ಸ್ಟ್ ಏನು ಪಲಾವ್, ಆಮೇಲೆ ನೆಕ್ಸ್ಟ್ ಏನು, ಅವ್ರಿಗೆ ಬರೀ ಅದೇ ಬೇಕು. ಮಕ್ಕಳು ಯಾರು ರುಚಿ ಕೇಳ್ತಾರೆ, ನೀವು ರುಚಿ ನಿಮ್ಮ ನಾಲ್ಗೆ ಕೇಳ್ತಾ ಇದೆ ಅಂದರೆ ನೀವು ದೀರ್ಘವಾದಿ, ಅಂದರೆ ದೀರ್ಘ ರೋಗಿಗಳು ಅಂತ. ಈ ರೀತಿ ಅಭ್ಯಾಸ ಇರುವ ತಂದೆ ತಾಯಿಯಲ್ಲಿ ಹುಟ್ಟಿದ ಮಗು ಏನಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಮ್ಮ, ಅಲ್ವಾ? ನೀವು ನಾಲ್ಗೆ ಚಪ್ಪಲು ಸಿಕ್ಕದ್ದೆಲ್ಲ ತಿಂದುಬಿಟ್ಟು ಕೊನೆಯದೇನು, ರಾತ್ರಿ ಊಟ ಮಾಡೋರಿಗೆ ಹುಟ್ಟುವ ಮಗು ದುರಭ್ಯಾಸದ ಮಗುನೇ. ನಮ್ಮಲ್ಲಿ ಎಲ್ಲ ರಾತ್ರಿ ಊಟ ಮಾಡಿದೆ ಸ್ವಾಮಿ, ಕೆಲಸಕ್ಕೆ ಹೋಗ್ಬೇಕು, ನೀವು ಹೇಳ್ದಂಗೆ ಆಯ್ತದ ಅನ್ನೋರೇ ಜಾಸ್ತಿ ಏನಮ್ಮ. ಇಷ್ಟೆಲ್ಲ ತಪ್ಪು ತಂದೆ ತಾಯಿಯಲ್ಲಿ ಇದೆಯಾ ಇಲ್ವಾ ನೀವು ಡಿಸೈಡ್ ಮಾಡಿ. ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದಾರೆ, ನಿಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿಲ್ಲ, ನಿಮ್ಮ ಮಕ್ಕಳಿಗೆ ಮೆಮೊರಿ ಇಲ್ಲ, ನಿಮ್ಮ ಮಕ್ಕಳು ಓದುವುದರಲ್ಲಿ ಆಸಕ್ತಿ ಕಡಿಮೆ ಇದೆ, ಇದೆಲ್ಲ ಶಾಸ್ತ್ರ ಜ್ಯೋತಿಷ್ಯ ಭವಿಷ್ಯ ಅಲ್ಲ. ನೀವೇನು ಊಟ ತಿಂದಿದ್ದೀರಾ ರಾತ್ರಿಯಲ್ಲಿ, ನೀವೇನು ಥರ ಅಭ್ಯಾಸ ಇತ್ತು, ಮಸಾಲೆ ಐಟಮ್ಮು, ಮೊಸರು, ಏನೇನು ಬೇಡವೋ ಅದೆಲ್ಲ ಸೂರ್ಯೋದಯದಲ್ಲಿ ಮಾತ್ರ ಬಳಸಬೇಕೇ ಹೊರತು ಮೊಸರು ಐಸ್ ಕ್ರೀಮು ತುಂಬ ತುಂಬ ವಿಷಕಾರವಾಗಿರ್ತಕ್ಕಂತಹ ಒಂದು ಪದಾರ್ಥವಾಗಿರುತ್ತೆ ಮಕ್ಕಳಿಗೆ. ಕೆಲವರು ಹಗಲು ತಿಂತಾರೆ, ರಾತ್ರಿನೂ ತಿಂತಾರೆ, ಮೊಸರು ಲೆಕ್ಕನೇ ಸುಮ್ಮನೆ ತಿಂತಾನೆ ಇರೋದು. ಸೊ ಹೀಗಾಗಿ ಇವೆಲ್ಲ ಯಾರಿಗೆ ಬೇಕಾಗತ್ತೆ ಅಂದರೆ, ಯಾರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಈ ರುಚಿಯನ್ನು ಕೇಳುತ್ತೆ ನಾಲ್ಗೆ. ರುಚಿಯಾಗಿ ತಿನ್ನೋದು ತಪ್ಪ? ಯಾವ ಕಾರಣಕ್ಕೂ ಅಲ್ಲ. ಆ ರುಚಿ ಯಾವುದು ಅಂದರೆ ಅಮೃತ. ತೃಪ್ತಿಕರವಾದ ಊಟ ಮಾಡಿದೆ ಇವತ್ತು, ಎಷ್ಟು ನೆಮ್ಮದಿ ಖುಷಿ ಇತ್ತು ಅಂತಿರಲ್ಲ, ಅದು ಊಟ. ಮೂಗಲ್ಲೂ ಬರ್ತದೆ, ಕಣ್ಣಲ್ಲೂ ಬರ್ತದೆ, ಖಾರ ಉಪ್ಪು ಹೆಂಗೆ ಬಂದರೂ ಖರ್ಚಿಪಲ್ಲಿ ಒರೆಸ್ಕೊಂಡು ಸುಮ್ಮನೆ ತಿನ್ನೋರು ಕೆಲವ್ರು ನೋಡಮ್ಮ, ಅವ್ರಿಗೆ ಅದೇ ಖುಷಿ. ಎಲ್ಲ ಬಂದ್ಬಿಡ್ಬೇಕು ಮೂಗಲ್ಲಿ, ಬಾಯಲ್ಲಿ, ಬೆವರು ಎಲ್ಲ ಬತ್ತಿದ್ರು ಹಬ್ಬ ತಿಂತಾ ಇರ್ತಾರೆ. ಮುಖ ನೋಡ್ಬೇಕು ಅವಾಗ ಎಷ್ಟು ಚೆನ್ನಾಗಿ ತಿಂತಾರೆ ಅಂತ. ಸೊ ಏನಾಗಿದ್ದೀರಾ ನೀವು, ಎಲ್ಲಿದ್ದೀರಾ ನೀವು, ಏನಾಗಿದ್ದೀರಾ? ಇದೇ ರೀ ನಿಮ್ಮ ವಿಧಿ, ಇದೇ ರೀ ನಿಮ್ಮ ಕರ್ಮ. ನೀವು ತಿನ್ನೋ ಊಟದಲ್ಲಿ ಕರ್ಮಗಳು ಮಾಡ್ಕೊಂಡಿದ್ದೀರಾ, ವಿಧಿಯನ್ನು ಬರ್ಕೋತಾ ಇದ್ದೀರಾ ಅಂದರೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತೀರಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ ನಿಮ್ಮ ಬಲವಂತಕ್ಕೆ ಮಗು ಓದುತ್ತೆ ಹೊರತು ಆ ಮಗು ಒಂದಲ್ಲ ಒಂದು ದಿನ ಸೈಡ್ ಟ್ರ್ಯಾಕ್, ನಿಮ್ಮನ್ನು ಬಿಟ್ಟು ದೂರ ಆಗೋದಕ್ಕೆ 100% ಮಗು ರೆಡಿ ಆಗ್ತಾ ಇರುತ್ತೆ. ವಯಸ್ಸು ಬೆಳೆದಂಗೆ ತಂದೆ ತಾಯಿಯಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತೆ. ತಂದೆ ತಾಯಿಗೆ ದೂರ ಆಗ್ತಾ ನಿಮ್ಮ ವಿಚಾರಗಳು ಆ ಮಗುವಿಗೆ ಯಾವ ಕಾರಣಕ್ಕೂ ಕೇಳುವುದೂ ಇಲ್ಲ, ಕೇಳಿಸಿಕೊಳ್ಳುವುದೂ ಇಲ್ಲ, ನಿಮ್ಮಂತೆ ನಡೆಯುವುದೂ ಇಲ್ಲ. ನಿಮಗೆ ಶತ್ರುಗಳಾಗಿ ನಿಮ್ಮ ಜೊತೆಯಲ್ಲೇ ಬೆಳೀತಾ ಇರ್ತಾರೆ. ನೀವು ಮಕ್ಕಳನ್ನು ಪಡೆದು ಶತ್ರುಗಳ ರೀತಿಯಲ್ಲಿ ಮಕ್ಕಳಿಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಮನೇಲಿ ಅಂದರೆ ನಿಮ್ಮ ಆರೋಗ್ಯ ಸ್ಥಿತಿ ಕೆಟ್ಟಿದೆ. ಆಮೇಲೆ ಏನು ಆಗ್ಬೋದು ಯೋಚನೆ ಮಾಡಿ. ಈಗ ಈ ಭವಿಷ್ಯ, ಜ್ಯೋತಿಷ್ಯ, ಕರ್ಮ ಇದೆಲ್ಲವೂ ಕೂಡ ನಂಬಿಕೊಂಡು ನಾವು ಯಾರ ಮೇಲೋ ನಾವು ಒತ್ತಾಯವನ್ನು ಇಟ್ಟುಕೊಂಡು ಅವ್ರು ಹೇಳಿದ್ದನ್ನು ನಂಬಿಕೊಂಡು ನಾವು ಬದುಕಿದ್ರೆ ಏನಾಗುತ್ತೆ ಸಮಾಜ, ನಮ್ಮ ವಂಶ, ನಮ್ಮ ಕುಟುಂಬ? ಸ್ವಲ್ಪ ಯೋಚನೆ ಮಾಡಿ. ಇಷ್ಟು ಸತ್ಯವನ್ನು ಈ ಶುಭ ಶುಕ್ರವಾರದಂದು ಸಮಯದ ಪ್ರಜ್ಞೆ ಯಾರು ಇರುತ್ತೆ ಬೇಜಾರು ಬರಲ್ಲ. ಬೇಜಾರು ಯಾರಿಗೆ ಬರಲ್ಲ? ಸಮಯ ಪ್ರಜ್ಞೆ ಯಾರಿಗಿರುತ್ತೆ ಅವರಿಗೆ ಬೇಜಾರಿಲ್ಲ. ಯಾರಿಗೆ ಬೇಜಾರಿಲ್ಲ ಅವರಿಗೆ ಕೊಲೆಸ್ಟ್ರಾಲ್ ಇಲ್ಲ. ನೋಡಿ ಸ್ವಾಮಿ, ಎಂಥ ಅದ್ಭುತವಾದ ಪವಾಡ. ಈಗ ಮುಂದೆ ಚಿಕ್ಕಮಗಳೂರಿನಿಂದ ಯಶೋಧ ಅಂತ ಹೇಳಿ ಕಾಲರ್ ವೇಟ್ ಮಾಡ್ತಾರೆ. ಯಶೋಧ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ತಮ್ಮ ನಕ್ಷತ್ರ ಮತ್ತು ಲಗ್ನವನ್ನ ತಿಳಿಸಿ. ವೃಶ್ಚಿಕ ರಾಶಿ. ಲಗ್ನ ಮತ್ತು ನಕ್ಷತ್ರವನ್ನ ಮತ್ತೊಮ್ಮೆ ತಿಳಿಸಬಹುದಾ? ಜ್ಯೇಷ್ಠ ನಕ್ಷತ್ರ, ವೃಷಭ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಏನು ಓದಿದ್ಯಮ್ಮ? ನಂದು 2nd PUC ಆಗಿದೆ ಗುರುಗಳೇ. ಏನಾಗಬೇಕಪ್ಪ? ನಾನು ಜ್ಯೇಷ್ಠ ನಕ್ಷತ್ರಕ್ಕೆ ಯಾಕೆ ಬಂದೆ, ಈ ತರ ಯಾಕೆ ಒಂಥರ ಕಷ್ಟ ನೋವು ಒಂಥರ ಅನುಭವಿಸ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ ಗುರುಗಳೇ. ಎಷ್ಟು ವಯಸ್ಸು ನಿಂಗೆ? ನಂಗೀಗ 38 ಗುರುಗಳೇ. ಮದುವೆ ಆಯ್ತಾ? ಮದುವೆ ಆಯ್ತಾ ಅಂದೆ? ಮದುವೆ ಆಯ್ತು ಗುರುಗಳೇ. ಅದು ಕಷ್ಟದಲ್ಲೇ ಆಯ್ತು ಗುರುಗಳೇ. ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 15 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಆಯ್ತು? ಭಾನುವಾರ. ಓಕೆ. ನೀನು ಹುಟ್ಟಿದ ವಾರ?
ಹುಟ್ಟಿದವರ ಶನಿವಾರ ಗುರುಗಳೇ. ಅಂದರೆ ಶನಿವಾರ ಭಾನುವಾರ, ಶನಿವಾರ ಚಪ್ರ, ಭಾನುವಾರ ಮದುವೆ ಅಂತ ಮಾಡ್ಕೊಂಡೆ. ಮದ್ವೆ ಅಂದರೆ ಹುಟ್ಟಿದ ದಿನನೇ ಚಪ್ರ ಅಲ್ಲಮ್ಮ? ಶುಕ್ರವಾರ ಚಪ್ರ ಹಾಕಿದ್ರು. ಬುದ್ಧಿವಂತರು, ಹ್ಮ್. ಭಾರಿ ಬುದ್ಧಿವಂತರು ನಮ್ಮ ಜನ. ಎಷ್ಟು ಚೆನ್ನಾಗಿ ಆಗ್ತಾರೆ ಅಂದರೆ ಶನಿವಾರ ಭಾನುವಾರ ಆದರೆ ಏನು ಮಾಡೋದು ಅಂದರೆ 5 ದಿನ ಮುಂಚೆ ಹಾಕೊಂಬೋಣ, 3 ದಿನ ಮುಂಚೆ ಹಾಕೋಬೇಡ. ಎಂಥ ಮ್ಯಾಜಿಕ್ ಜನ ಅಂತೀರಮ್ಮ. ಎಲ್ಲ ಬರೀ ಪ್ಯಾಚ್ ವರ್ಕೆ. ಹೌದು. ಇವ್ರು ಏನೇ ಚಪ್ರ ಹಾಕಿದ್ರು, ಎಷ್ಟು ದಿನ ನೀರು ಹಾಕಿದ್ರು ಚೌಟ್ರಿಗೆ ಹೋಗೋದು ಯಾವತ್ತಮ್ಮ? ಶನಿವಾರ. ಶನಿವಾರ ಏನು ಪ್ರಯೋಜನ ಹೌದು. ಅಲ್ವಾ? ಹೌದು ಗುರು. ಚೌಟ್ರಿಗೆ ಹೋದ ದಿನ ಶಾಸ್ತ್ರ ಶುರು. ಹೌದು. ಈಗ ಹುಟ್ಟು ದಿನ ಶಾಸ್ತ್ರ ಶುರು, ಮದುವೆ ಅಂತ ಆದರೆ ಇದಕ್ಕೆ ಜೀವನ ಎಲ್ಲ ಸಾಯೋರು ಯಾರು ಅಂದ್ರೆ ಇವರೇ. ಜೀವನ ಎಲ್ಲ ಇಷ್ಟು ದಿನ ಅಂತ ಸ್ಕೀಮ್ ಇಲ್ಲ. ಹುಟ್ಟಿದ್ರು, ಬೆಳೆದ್ರು, ಮದುವೆಯಾದರು, ಮಕ್ಕಳಾದರು, ಬರೀ ಜೀವನ ಎಲ್ಲ ಸಮಸ್ಯೆ ಅಂದರೆ ಇವರೇನೆ. ಇದಕ್ಕೆ ಗುರುಗಳೇ. ಮೃತ್ಯು ಅಂತಾರೆ. ಅಂದರೆ ಸತ್ತೋರ್ನ ತಗೊಂಡೋಗಿ ಹಾಕ್ಬಿಡ್ತಾರೆ. ಇವರು ಉಸಿರಾಡ್ತಿರ್ತಾರೆ, ಸತ್ತಂಗೆ ಇರ್ತಾರೆ, ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ. ಏನಮ್ಮ? ಹೌದು ಗುರುಗಳೇ, ಹಂಗೆ ಆಗಿದೆ. ಏನೇ ಒಂದ್ ಮಾಡಕ್ ಹೋದ್ರು ಅದೇ ನಮ್ ತಲೆ ಮೇಲೆ ಬೀಳುತ್ತೆ, ಮತ್ತೆ ಕಷ್ಟ ಸಿಗಾಕಂತೀವಿ ಗುರುಗಳೇ. ಎಂತದು ಮಾಡಕ್ಕಾಗಲ್ಲ, ಏನು ಇಲ್ಲ. ಬರೀ ಏನಾರು ಮಾಡಿ ಲಾಸು ಬರೀ ಸಾಲ, ಬರೀ ಇದೇ ಆಗಿದೆ. ನನ್ನಿಂದನೂ ನಮ್ಮನೆ ನಮ್ಮ ಯಜಮಾನ್ ನಮ್ಮನೆಯವರಿಗೂ ತೊಂದ್ರೆನೇನೋ ಅಂತ ಅನ್ಸ್ಬಿಟ್ಟಿದೆ, ನನ್ನಿಂದನೇನೋ ಅಂತ ಅನ್ಸಲಿ. ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ ತಂದೆ ಊರಲ್ಲಿ ಗುರುಗಳೇ. ಅವರು ರೈತರು ಹೊಸ ಸಾಕೊಂಡಿದ್ದಾರೆ ಗುರುಗಳೇ. ಏನು ವ್ಯವಹಾರ ಮಾಡೋದು? ಹಸು ಸಾಕಿ ಹಾಲು ಮಾರ್ತಾರ ಅವರು? ಹಾಲು ಮಾರ್ತಾರೆ ಗುರುಗಳೇ, ಹಸು ಸಾಕ್ತಾರೆ. ಬೇಜಾರು ಮಾಡ್ಕೋಬೇಡ, ವಿಚಾರ ಹೇಳ್ತೀನಿ. ಹಾ. ಈಗ ಈ ಹುಡುಗಿಗೆ ಒಂದು ಪ್ರಶ್ನೆ, ತುಂಬ ಸರಳ ಅಂತ ಹೇಳೋದಕ್ಕಿಂತ ತುಂಬ ವಿಶೇಷ ಅಂತ ಅನ್ಬೋದು. ಈಗ ಇವಳ ಪ್ರಶ್ನೆ ಏನು ಅಂದರೆ, ನಾನು ಯಾಕೆ ಈ ಕಷ್ಟ ಅನುಭವಿಸ್ಬೇಕು? ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಹೌದು. ಅಥವಾ ನಾನು ಈ ನಕ್ಷತ್ರ ಹುಟ್ಟಬೇಕು ಅಂತೇನು ಹುಟ್ಟಿಲ್ಲ, ಹೌದು. ಮತ್ತೆ ನನಗೆ ಯಾಕೆ ಈ ಸಮಸ್ಯೆ? ಪ್ರಶ್ನೆ ಬರುತ್ತಲ್ಲಮ್ಮ. ಬರುತ್ತೆ ಗುರುಗಳೇ. ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕಲ್ಲ. ಯಾರು ಹೇಳ್ತಾರೆ? ನೀವೇ ಡಿಸೈಡ್ ಮಾಡಿ. ಹೇಳೋಕ್ಕಾಗಲ್ಲ ಯಾರೂ. ಯಾಕೆ ಅಂದರೆ ಅದಕ್ಕೊಂದು ಕತೆ ಹೇಳ್ತಾರೆ, ಪೂಜೆ ಮಾಡು ಅಮ್ಮ. ಎಲ್ಲ ಕೇಳಿದೀನಿ ಗುರುಗಳೇ, ಯಾರು ಉತ್ತರನೇ ಹೇಳಿಲ್ಲ ಇದಕ್ಕೆ ನಿಜವಾಗ್ಲು. ಅವ್ರಿಗೆ ಗೊತ್ತಿರಲ್ಲಮ್ಮ ಉತ್ತರ ಹೇಳೋದು ನಿನಗೆ. ಅವ್ರಿಗೆ ಗೊತ್ತಿಲ್ಲ, ಅಂಥವ್ರ ಹತ್ರ ನೀವು ಹೋಗೋದು. ಅದಕ್ಕೆ ನನಗೆ ಹೇಳ್ತಾರೆ, ಏನಮ್ಮ 50 ರೂಪಾಯಿ ಕೊಟ್ಟರೆ ಇವಾಗ ಯಾರು ಬೇಕಾದ್ರೆ ಹೇಳ್ತಾರೆ, 10 ರೂಪಾಯಿ ಕೊಟ್ಟರು ಹೇಳ್ತಾರೆ, 500 ಕೊಟ್ಟರು ಹೇಳ್ತಾರೆ, 5000 ಕೊಟ್ಟರು ಹೇಳ್ತಾರೆ. ನಾವು ಎಷ್ಟು ದುಡ್ಡು ಕೊಟ್ಟು ಅನ್ನೋದು ಮುಖ್ಯ ಅಲ್ಲ, ನಾವೇನು ತಿಳ್ಕೊಂಡು ಅನ್ನೋದು ಮುಖ್ಯ. ಹೌದು. ಏನು ಹೇಳ್ತೀಯಮ್ಮ? ಹೌದು ಗುರುಗಳೇ, ನಿಜ. ನಿಮ್ಮಂಗೆ ಈ ತರ ವಿಷಯನ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರು ತಾಯಿ 8 ಜನ ರಿಪೇರಿ ಮಾಡ್ಕೊತಾವ್ರೆ, ಇನ್ನೂ ಅನುಮಾನದಲ್ಲಿ ಅವ್ರೆ ಎಷ್ಟೋ ಜನ. ಸರಿನಾ ತಪ್ಪ, ದುಡ್ಡು ಜಾಸ್ತಿನೋ ಏನೋ ಅಲ್ಲಮ್ಮ? ಹೌದು ಗುರುಗಳೇ. ಇವೆಲ್ಲ ಪ್ರಶ್ನೆ ಬರುತ್ತೆ. ಜಾಸ್ತಿನೇ ನಮ್ಮ ಹತ್ರ, ಕಾಸ್ಟ್ಲಿ ನಾವು, ಹಂಗಂತ ಎದುರ್ಕೊಳಕ್ಕಾಗತ್ತಾ? ಆಗಲ್ಲ. ನುಗ್ಗಬೇಕು, ಸರಿ ಮಾಡ್ಕೋಬೇಕು. ಅನುಮಾನ ಪಟ್ಕೊಂಡು ಯೋಚನೆ ಮಾಡ್ಕೊಂಡ್ರೆ ಜೀವನ ಎಲ್ಲ ಸಾಯಬೇಕು. ಸಾಯೋದು ಬೇಡ, ಬದುಕಬೇಕು, ಜೀವನದಲ್ಲಿ ಹೀಗೆ ಬದುಕಬೇಕು ಅಂತ ತಿಳ್ಕೋಬೇಕು. ಇಷ್ಟೇ ವಿಚಾರ. ಈಗ ವಿಷಯಕ್ಕೆ ಬರ್ತೀನಿ. ಹಸು ಕರಿತಕ್ಕಂಥವ್ರು, ಹಾಲು ವ್ಯಾಪಾರ ಮಾಡ್ತಕ್ಕಂಥವ್ರು, ಅದು ಸತ್ಯವಾಗಿ ನಡ್ಕೊಳಕ್ಕಾಗತ್ತಾ? ಸುಳ್ಳು ಹೇಳ್ಬೇಕಾಗತ್ತಮ್ಮ? ಸುಳ್ಳು ಹೇಳ್ಬೇಕಾಗತ್ತೆ ಗುರು ಅಲ್ವಾ? ಇದು ಸತ್ಯ, ಯಾರೇ ಮಾಡಿದ್ರು. ಹೌದು. ಈಗ ಅದಕ್ಕೆ ಹೇಳ್ತಾರೆ, ದೂದ್ ಕಾ ದೂದ್, ಪಾನಿ ಕಾ ಪಾನಿ. ನೀರೊಂದು ನೀರಿಗೆ, ಹಾಲೊಂದು ಹಾಲ್ಗೆ. ಹೌದು. ಈಗ ಈ ವ್ಯವಹಾರ ಮಾಡದೆ ಹಾಲು ಮಾರಕ್ಕಾಗಲ್ಲ. ಆಗಲ್ಲ. ಈ ಒಂದು ಪರಿಸ್ಥಿತಿನೇ ಈ ಜ್ಯೇಷ್ಠ ನಕ್ಷತ್ರ ಮಗು. ತಂದೆ ಮಾಡಿರುವ ವೃತ್ತಿ ಏನು, ಆ ವೃತ್ತಿ ಮೇಲೆ ಮಗಳು ಹುಡ್ತಾಳೆ. ಇದು ಪ್ರತಿಯೊಬ್ಬ ತಂದೆಯ ಆದವರು, ಪೋಷಕರಾದರೂ ಯೋಚನೆ ಮಾಡಿ. ತಂದೆ ವ್ಯವಹಾರ ಮಾಡ್ತಾನ, ವೈನ್ ಸ್ಟೋರ್ ನಡೆಸ್ತಾನ, ಲಾಡ್ಜಿಂಗ್ ನಡೆಸ್ತಾನ, ದುಡ್ಡು ಕಾಸು ವ್ಯವಹಾರ ಮಾಡ್ತಾನ, ಏನು ವೃತ್ತಿ ಮಾಡ್ತಾನೆ, ಮರಳು ವ್ಯಾಪಾರ, ಕಲ್ಲು ವ್ಯಾಪಾರ, ರಿಯಲ್ ಎಸ್ಟೇಟು, ಇವು ನೀವು ಏನು ವೃತ್ತಿಗಳನ್ನ ಮಾಡ್ತೀರೋ, ವೃತ್ತಿ ಮಾಡೋದು ತಪ್ಪಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳಿಗೆ ನೀವು ಮಾಡುತ್ತಿರುವ ವೃತ್ತಿಯ ಪೂರ್ಣ ಲಗೇಜ್ ಪ್ಯಾಕ್ ಲೈಫ್ ಲಾಂಗ್ ಅವ್ರ ಹೊಟ್ಟೆಲಿ ಹುಟ್ಟೋ ಮಕ್ಕಳಿಗೂ ಬರುತ್ತೆ, ಅವ್ರ ಹೊಟ್ಟೆಲಿ ಹುಟ್ಟೋ ಮಕ್ಕಳಿಗೂ ಬರುತ್ತೆ. ನೀವು ವೃತ್ತಿ ಮಾಡುತ್ತಿರುವುದು ತಪ್ಪಲ್ಲ. ನಿಮ್ಮ ವೃತ್ತಿಯ ಸತ್ಯವನ್ನು ತಿಳಿಯದೇ ವೃತ್ತಿ ಮಾಡುತ್ತಿರುವುದು ತಪ್ಪು. ನಾವು ಏನೋ ಮಾಡಿ ಸಂಪಾದನೆ ಮಾಡೋಕ್ಕೆ ಮಾಡಬೇಕು, ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು, ಫೈನ್. ಆದರೆ ನಾನು ಮಾಡುತ್ತಿರುವುದು ತಪ್ಪಿದೆ, ಇದನ್ನು ತಪ್ಪು ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಓಕೆ. ಏನಮ್ಮ? ಹೌದು ಗುರುಗಳೇ. ಈಗ ನಾವು ಅಕಸ್ಮಾತ್ ಕಾಲ್ಸ್ ಹೋಗ್ಬಿಟ್ರೆ ಸಾರಿ ಅಂತೀವಿ, ಹೌದು ಅಲ್ವಾ? ಈ ಪ್ರಜ್ಞಾಸ್ಥಿತಿ ಬರಬೇಕು. ನಾವು ಮಾಡ್ತಾ ಇರೋ ವೃತ್ತಿಗೆ ನಮ್ಮ ಕುಟುಂಬದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ. ಇವ್ರು ಅನ್ಕೋಬೋದು ನಾನು ಕಷ್ಟಪಡ್ತಾ ಇದ್ದೀನಿ, ನಿಜಕ್ಕೂ ಅಲ್ಲ. ಯಾರು ಕಷ್ಟಪಡ್ತೀನಿ ಅಂತ ಹೇಳ್ತಾರೆ ಅವ್ರು ನಿಜಕ್ಕೂ ಹೇಳ್ತೀನಿ, ಅವ್ರು ಒಳ್ಳೇದು ಮಾಡ್ತಾ ಇಲ್ಲ, ಒಳ್ಳೇದು ತಿಳ್ಕೊಂಡಿಲ್ಲ. ಯಾರು ನನಗೆ ದೇವರು ಆರಾಮಾಗಿಟ್ಟಿದ್ದಾನೆ ಅಂತಾರೆ, ಅವ್ರು ನಿಜಕ್ಕೂ ಬದುಕು. ಕಷ್ಟಪಡ್ತೀನಿ, ಬೆವರು ಸುರಿಸ್ತೀನಿ, ನಾನು ಹಂಗೆ ಮಾಡಿದ್ದೀನಿ ಅಂತಾರಲ್ಲ, ಅವ್ರ ಜೀವನ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಕಷ್ಟಪಡುವಂಥ ಭಗವಂತ ಕಳಿಸಿಲ್ಲ ಭೂಮಿಗೆ, ಕಳಿಸೇ ಇಲ್ಲ, ಯಾರೂ ಕಳಿಸಿಲ್ಲ. ನೀವು ಪಟ್ಟರೆ ನಿಮ್ಮ ಹಣೆ ಬರ ಅನುಭವಿಸಿ.
ನಾನು ಮೂಟೆ ಬರ್ತೀನಿ, ನಾನು ಸೌದೆ ಹೊಡಿತೀನಿ, ನೀನು ಏನೋ ಮಾಡಪ್ಪ, ಕಷ್ಟ ಅಂತ ಹೇಳಬೇಡ. ಕಷ್ಟ ಅಂತ ಹೇಳಿದ್ರೆ ಅದೇ ದೊಡ್ಡ ದರಿದ್ರ. ಆ ದೊಡ್ಡ ದರಿದ್ರದ ಹೆಸರೇ ಜ್ಯೇಷ್ಠ ನಕ್ಷತ್ರ. ಇದಕ್ಕೆ ದರಿದ್ರ ಲಕ್ಷ್ಮಿ ಅಂತಾರೆ. ಶುಕ್ರವಾರ ಹೇಳಬಾರ್ದು. ಯಾಕೆ ಅಂದರೆ ಜನಗಳಿಗೆ ಅರ್ಥ ಆಗಬೇಕು. ನಾವು ಮಾಡೋದು ಮಹಾಲಕ್ಷ್ಮಿ ಪೂಜೆ, ಶ್ರೀಲಕ್ಷ್ಮಿ ಪೂಜೆ. ಜ್ಯೇಷ್ಠಲಕ್ಷ್ಮಿ ಮಗು ಮನೇಲೇ ಇರಬೇಕಾದ್ರೆ ನೀವು ಮಹಾಲಕ್ಷ್ಮಿ ಹಬ್ಬ ಹೆಂಗೆ ಮಾಡ್ತೀರಾ, ಪೂಜೆ ಹೆಂಗೆ ಮಾಡ್ತೀರಾ, ಸ್ವಲ್ಪ ಯೋಚನೆ ಮಾಡಿ. ಈಗ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ, ಈಗಲಿಂದನೇ ಸಡಗರ ಮಾಡ್ತಾವ್ರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದ ನಕ್ಷತ್ರ ಸತ್ಯ ಗೊತ್ತಿಲ್ಲ, ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಹೊರಟಿದ್ದೀರಾ, ಮಾಡಿ ಸಂತೋಷ. ಆದರೆ ಕಣ್ಣೀರು ಹಾಕಬೇಕಾಗತ್ತೆ ಯಾವುದೋ ಒಂದು ಸಮಯದಲ್ಲಿ, ಆ ದಿನದಲ್ಲೇ. ಬೆಳಗ್ಗೆ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಾತ್ರಿ ಮಲಗೋಗಾಗ್ಬೋದು. ಕಾರಣ ನೀನು ತಿಳ್ಕೊಳ್ತಕ್ಕಂಥ ಮೂರ್ಖತನವನ್ನು ಬಿಟ್ಟು ಏನೋ ಮಾಡ್ತಾ ಇದೀಯಾ, ಇದು ಉಪಯೋಗ ಇಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಪಾಪ ಹೆಣ್ಣು ಮಕ್ಕಳು ಯಾರೋ ಒಬ್ಬರು ಮಲಕ್ಕೊಂಡಾಗ ಆ ಮನೆ ಶಾಪ ಯಾವ ಮಟ್ಟಕ್ಕೆ ಅನುಭವಿಸುತ್ತೆ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನು ಮಹಾಲಕ್ಷ್ಮಿಯನ್ನಾಗಿ ಮಾಡಿಲ್ಲ, ಅವರನ್ನು ಮಹಾಲಕ್ಷ್ಮಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡಿಲ್ಲ. ಹೊರಗಡೆಯಿಂದ ಮುಖವಾಡ ತಂದುಬಿಟ್ಟು, ತೆಂಗಿನಕಾಯಿ ಇಟ್ಬಿಟ್ಟು, ಕಳಶ ಮಾಡಿಬಿಟ್ಟು ಮಾಡಿದ್ದು ಪೂಜೆಗಳನ್ನು. ಏನ್ರಿ ಇದು ಅಧ್ವಾನ ಮಾಡಿ. ಆದರೆ ಅದ್ರ ಬಗ್ಗೆ ಸತ್ಯ ಗೊತ್ತಿದೆಯಾ? ವರಮಹಾಲಕ್ಷ್ಮಿ ಅಂದರೆ ಏನು ಅಂತ ಗೊತ್ತಿದೆಯಾ? ವರಮಹಾಲಕ್ಷ್ಮಿನ ಎಲ್ಲಿ ಕೂರಿಸ್ಬೇಕು ಅಂತ ಗೊತ್ತಿದೆಯಾ? ಮನೆಯಲ್ಲಿರುವಂಥ ಪಾಯದಲ್ಲಿ ಲಕ್ಷ್ಮಿ ಇರೋದು. ನೀವು ದೇವ್ರ ಮನೇಲಿ ಕೂರಿಸ್ಬಿಟ್ಟು ಲಕ್ಷ್ಮಿ ಮಾಡೋಕ್ಕಾಗಲ್ಲ. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ಮನೆಯ ಪಾಯ ಅಂತ ಬೇಸ್ ಮಟ್ಟ ಅಂತ ಹೇಳ್ತಾರೆ, ಗೊತ್ತಲ್ಲಮ್ಮ? ಗೊತ್ತು ಗುರುಗಳೇ. ಮನೆಯ ಬೇಸ್ ಮಟ್ಟದಲ್ಲಿ ಲಕ್ಷ್ಮಿಯನ್ನು ಕೂರಿಸಿದ್ದೀರಾ? ನೋಡ್ಕೊಳಕ್ಕಾಗಿದೆಯಾ? ಇಲ್ಲ. ಹೆಂಗೆಂಗೋ ಹುಚ್ಚಾಬಟ್ಟೆ ಮನೆ ಕಟ್ಕೊಂಡ್ಬಿಡೋದು, ಲಕ್ಷ್ಮಿ ತಂದು ಕೂರಿಸ್ಕೊಂಬಿಡೋದು, ಆಮೇಲೆ ಬಾಗಿಲನ್ನು ಲಕ್ಷ್ಮಿ ಕೆತ್ತಿಸ್ಬಿಡೋದು, ಪೂಜೆ ಮಾಡೋದು. ಅದು ಕಾಲಲ್ಲಿ ಒದ್ದಿದ್ದ ದಿನ ಒದ್ಕೊಂಡೇ ಹೋಯ್ತಾರೆ, ಅಲ್ಲಿಗೂ ಲಕ್ಷ್ಮಿ ಬಾಗಿಲಲ್ಲಿ ಇರ್ತದೆ. ಏನಮ್ಮ? ಹೌದು ಗುರುಗಳೇ. ಏನು ಅಧ್ವಾನ ರೀ ಇದು. ದೇವ್ರನ್ನ ಸಿಕ್ಕದ ಕಡೆ ಎಲ್ಲ ಹಾಕೋದು, ಆಮೇಲೆ ನನಗೆ ಒಳ್ಳೆಯದಾಗಲಿಲ್ಲ ಅಂತ ಕೂತ್ಕೊಂಡು ಹೇಳೋದು. ಅದಕ್ಕೋಸ್ಕರವಾಗಿ ಇಲ್ಲಿ ನೀನು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ ಕಾರಣ ಪ್ರತಿ ವರ್ಷ ನೀನು ಮದುವೆ ಮಾಡ್ಕೋಬೇಕು. ನೀವೇ, ಬೇರೆ ಮದುವೆ ಅಲ್ಲ. ನೀವು ಗಂಡ ಹೆಂಡ್ತಿನೇ ಮದುವೆ ಮಾಡ್ಕೋಬೇಕು ಪ್ರತಿ ವರ್ಷ. ಒಂದು. ಎರಡನೇದಾಗಿ ಜ್ಯೇಷ್ಠ ನಕ್ಷತ್ರ ಅಂತಕ್ಕಂಥದ್ದಕ್ಕೆ ನೀನು ಮದುವೆ ಆಗಿರೋದು ಭಾನುವಾರ. ನೀನೇ ಬಾಯಿಂದ ಹೇಳಿದೆ ನಾನು ಮಾಡ್ಕೊಳ್ಳೋಕೆ ನನ್ನ ಗಂಡಂಗೆ ತೊಂದರೆ ಏನು ಅಂತ. ನಿಜವಾಗ್ಲೂ ಕೂಡ ಇದು ಸತ್ಯವಾದ ಮಾತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಹೆಣ್ಣಿರಲಿ ಗಂಡಿರಲಿ ಮದುವೆ ಮಾಡ್ಕೊಂಡವ್ರಿಗೆ ಈ ಸತ್ಯ ಇರುತ್ತೆ. ಇನ್ನೊಂದು ಭಾಗ ಇದೆ, ಸಿಕ್ಕಾಬಟ್ಟೆ ಓವರ್ಲೋಡಾಗಿ ಶ್ರೀಮಂತಿಕೆ ಇರ್ತದೆ. ಜ್ಯೇಷ್ಠ ನಕ್ಷತ್ರರು ಸಿಕ್ಕಾಬಟ್ಟೆ ಶ್ರೀಮಂತರಾಗಿರ್ತಾರೆ. ಯಾಕೆನ್ನೋದು ಹೇಳಲ್ಲ, ನಾನು ಬಾಯ್ಬಿಟ್ಟು ಒಬ್ಬರು ಮಾಡೋಕ್ಕಾಗಲ್ಲ. ಆ ಶ್ರೀಮಂತರಾಗಿರ್ತಾರೆ, ಓಕೆ, ನಾನು ಜ್ಯೇಷ್ಠ ನಕ್ಷತ್ರದಲ್ಲಿ ಚೆನ್ನಾಗಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋರು ಇದ್ದಾರೆ. ಆದರೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೇಳಂಗಿಲ್ಲ, ಅಯೋಮಯವಾಗತ್ತೆ. ಇದಕ್ಕೆ ಹೇಳೋದು ಎಲ್ಲವೂ ಚಂದ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಎಲ್ಲದರಲ್ಲೂ ಕೂಡ ತಿಳ್ಕೊಳ್ಳೋದಕ್ಕೋಸ್ಕರವೇ ನಕ್ಷತ್ರ ಇರೋದೇ ಹೊರತು ಕೆಟ್ಟದ್ದು ಒಳ್ಳೆಯದು ನಕ್ಷತ್ರ ಇಲ್ಲ. ಎಲ್ಲವೂ ತಿಳಿಸುವಂಥ ಸಂದೇಶ ಕೊಡ್ತಕ್ಕಂಥ ನಕ್ಷತ್ರ. ಅದಕ್ಕೆ ಮಗು ಹುಟ್ಟೋದು ನಕ್ಷತ್ರದಲ್ಲಿ. ಆ ನಕ್ಷತ್ರ ಸತ್ಯವನ್ನು ಅಪ್ಪ ಅಮ್ಮ ತಿಳ್ಕೋಬೇಕು ಅನ್ನೋ ಪ್ರಜ್ಞೆನೇ ಬಂದಿರೋ ನಮ್ಮ ದೇಶದಲ್ಲಿ. ಅದು ಏನಕ್ಕೆ ತಿಳ್ಕೊಂಡವ್ರೆ ಅಂದರೆ ಹೆಸರಿಡಕ್ಕೆ ನಕ್ಷತ್ರ ಬೇಕು ಅಂತ ತಿಳ್ಕೊಂಡಿರೋದು. ಇದು ಎಂತಹ ಸೋಮಾರಿತನ, ಅಜ್ಞಾನತ್ವ ಅನ್ನೋದು ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹೆಸರಿಡೋದು ನಕ್ಷತ್ರಕ್ಕೆ, ನಕ್ಷತ್ರ ಇರೋದು ಹೆಸರಿಗೆ ಅಲ್ಲ. ಹೆಸರಿಗೂ ನಕ್ಷತ್ರ ವಿಚಾರ ಬೇರೆ. ನಿಮ್ಮ ಮಗುವಿನ ಗುರುತು ಅದು ನಿಮ್ಮ ಮಗು ಆಗಿಲ್ಲ ಅಂತ ಬಂದಿರೋದು ನಕ್ಷತ್ರ. ನನ್ನ ಮಗುವಿಗೆ ನಾಮಕರಣ ಅಲ್ಲ, ಅದು ನಿಮ್ಮ ಮಗು ಆಗಿಲ್ಲ. ಕಾರಣ ನಿಮ್ಮ ದೇಹದಲ್ಲಿ ನಿಮ್ಮ ವಂಶದಲ್ಲಿ ಬಂದಿರತಕ್ಕಂಥ ಕರ್ಮಗಳನ್ನ ತೊಳೆದಾಗ ಅದು ನಿಮ್ಮ ಮಗು ಆಗತ್ತೆ. ನೀವು 11 ದಿನಕ್ಕೋ 15 ದಿನಕ್ಕೋ ನಾಮಕರಣ ಮಗುಗೆ ನಾಮಕರಣ ಮಾಡಿಬಿಟ್ಟು ಮಗು ಅಂತ ತಪ್ಪಾಗಿ ತಿಳ್ಕೊಂಬಿಟ್ಟಿರೋ ಸದ್ಯ ಮಾತು ಬರುತ್ತೆ ನಮ್ಮ ಮಗುಗೆ? ಇಲ್ಲ ಗುರುಗಳೇ. ಮಾತು ಬರೋಕ್ಕೆ ಮುಂಚೆ ನಾಮಕರಣ ಮಾಡಂಗಿಲ್ಲ ಧರ್ಮದಲ್ಲಿ. ನಾವು ಜನಕ್ಕೆ ಸೇರಿಸಿ ಮಗು ಗಂಡು ಮಗು ಉಳ್ತು ಅಂತೇಳಿ ಪ್ರಿಂಟ್ ಹಾಕ್ಸಿ ಜೋರ ಗ್ರ್ಯಾಂಡಾಗಿ ಮಾಡಿಬಿಡೋದು. ಈ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ವಿಚಾರದಲ್ಲಿ ನಾವು ಎಷ್ಟು ಅರ್ಥ ತಿಳ್ಕೊಂಡಿದ್ದೀವಿ ಪ್ರತಿಭಾ ಅರ್ಥ ಮಾಡ್ಕೋಬೇಕು. ಜ್ಯೇಷ್ಠ ಆಗಲಿ ಆಷಾಢ ಯಾವುದೇ ನಕ್ಷತ್ರ ಹುಟ್ಟಿರಲಿ ತಪ್ಪು ಅಂತ ಅಲ್ಲ, ತಿಳಿಯೋದಕ್ಕೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅಮ್ಮ ಈಗ ನೀನೇನು ಮಾಡ್ಬೇಕು ಹೇಳು? ಆಗಕ್ಕೆ ಮುಂಚೆ ನಿನ್ನ ಗಂಡನ ಫಸ್ಟು ರಿಪೇರಿ ಮಾಡಬೇಕೇನು ನೋಡ್ರಿ. ಈಗ ನಾವು ನಂದು ಅಂತ ಹೇಳೋದಲ್ಲ, ನಾವಿಬ್ಬರು ಮದುವೆ ಮಾಡಿಕೊಂಡು ಭಾನುವಾರ ಆಯಿತು. ಎರಡನೇದು ಮಗು ಆಗಿದೆಯೇನಮ್ಮ? ಹೌದು ಗುರುಗಳೇ. ನಕ್ಷತ್ರ ಹೇಳಮ್ಮ. ಮೇಷರಾಶಿ ಭರಣಿ ನಕ್ಷತ್ರ, ಅಮಾವಾಸ್ಯೆ ತಿಥಿ ಒಬ್ಬ ಲಾಸ್ಟ್. ಸೂಪರು. ಎಷ್ಟು ವಯಸ್ಸು? ವಯಸ್ಸು 13 ಗುರುಗಳೇ. ಐತೆ ನಿಮ್ಮ ಮನೆಗೆ ಒಂದು ದೊಡ್ಡ ಮಾರಿ ಹಬ್ಬ ಮುಂದೆ. ಯಾಕೆ ಅಂದರೆ ಅಮಾವಾಸ್ಯೆ ಹುಟ್ಟಿಸೋದು ಭಾರಿ ಧೈರ್ಯ ಅಂತ ಹೇಳ್ತಾರೆ ಕಿತ್ತೋಗಿರೋರು ಶಾಸ್ತ್ರ ಹೇಳೋರು. ಶಾಸ್ತ್ರ ಹೇಳೋರು ಹೇಳ್ತಾರೆ ಕಣಮ್ಮ, ಅಮಾವಾಸ್ಯೆ ಹುಟ್ಟಿದ್ರೆ ಭಾರಿ ಧೈರ್ಯವಂತ ಅಂತ. ನಿಜವಾಗ್ಲೂ ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ.
ಅಮಾಸೆಯಲ್ಲಿ ಹುಡ್ತಾರು ಧೈರ್ಯವಂತೆ, ಭರಣಿಯಲ್ಲಿ ಹುಡ್ತಾರು ಧರಣಿ ಆಡ್ತಾರಂತೆ. ಹಿಂಗೆ ಕಿತ್ತೋಗಿರೋ ವಿಚಾರ ಹೇಳಿ ಹೇಳಿ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಆ ಮಗುವಿಗೆ ಉಸಿರಾಟ ಚೆನ್ನಾಗಿಲ್ಲ, ನಿದ್ದೆ ಬರಲ್ಲ, ಉಗ್ರವಾದಿ ಥರ ಆಡುತ್ತೆ, ಹೇಳಿದ್ದನ್ನ ಕೇಳಲ್ಲ, ಏನಾದ್ರು ಹೇಳಿದ್ರೆ ಮುಖ ನೋಡುತ್ತೆ. ಏನಮ್ಮ ಹೌದು ಗುರು, ನಿಜವಾಗ್ಲೂ ಹಂಗೆ ನೋಡ್ತಾನೆ ಗುರುಗಳು. ಹಂಗೆ ಮಾಡ್ತಾನೆ ಅಂತ ಬೆಳೆಸ್ತಾ ಇದೆಯಲ್ಲಮ್ಮ. ಅಲ್ಲ, ಹಂಗೆ ಮಾಡ್ತಾನೆ ಅಂತ ಹಂಗೆ ಬೆಳೆಸ್ತಾ ಇದೆಯಾ? ಏನಮ್ಮ ಅಧ್ವಾನ? ನಿಂದು ಜ್ಯೇಷ್ಠ, ಅಲ್ಲಿ ಭರಣಿ. ನಾನು ಎಲ್ಲರೂ ಕೇಳಿರೋ ಬರೀ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಒಂದು ಆಶ್ಲೇಷ ಪೂಜೆ ಮಾಡಿಸಿ, ಈ ತರ ಹೇಳ್ಕೊಡ್ತಾರೆ ಗುರುಗಳು ಅಷ್ಟೇ. ಅವ್ರಿಗೆ ನೀನೇನು ಹೇಳ್ಬೇಕು ಗೊತ್ತಮ್ಮ, ಒಂದು ಮನೆ ಕಟ್ಟಿಸ್ಕೊಬಿಡಿ ಸುಬ್ರಹ್ಮಣ್ಯ ದೇವಸ್ಥಾನ, ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ಬಿಡು. ಅವಾಗ ಬರುವಂಗೆಲ್ಲ ಅಲ್ಲೇ ಇರ್ಬೋದು ಅಲ್ಲಮ್ಮ. ಇನ್ನೇನು ಹೇಳೋಣ ಹೇಳಿ, ದೇವಸ್ಥಾನದಲ್ಲೇ ಮಲ್ಕೊಂಬಣ್ಣ ಹೋಗಿ, ಒಳ್ಳೇದಾಗಲಿ ನೋಡೋಣ. ಏನ್ರಿ ಕರ್ಮ ಇದು? ಇಂಥವ್ರ ಹತ್ರ ಹೋಗಿ ಕೇಳ್ತೀವಲ್ಲ ನಾವು. ಯೋಚನೆ ಮಾಡಿ, ಸುಬ್ರಹ್ಮಣ್ಯಕ್ಕೆ ಹೋಗು, ಕಾಶಿಗೆ ಹೋಗು, ಗಯಾಕ್ಕೆ ಹೋಗು ಅಂತ ಹೇಳ್ತಾ ಇರ್ತಾರಲ್ಲ, ಹೋಗೋದು ತಪ್ಪಲ್ಲ. ಏನು ತಿಳ್ಕೊಂಡಿದ್ಯಾ ಅಂತ ಹೋಗಬೇಕು. ಈಗ ನಿನಗೆ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಗಳೇ, ನೀವು ಹೇಳೋದು ನಾನು ತುಂಬಾ ಇವತ್ತೇ ತೀರ್ಮಾನ ಮಾಡು. ಮದುವೆ ನಿಜವಾಗ್ಲೂ ಮಾಡ್ಕೊಂಡಿರೋದು ಆದರೆ, ನಾನು ಈಗಲ್ಲ ಮದುವೆ ಮಾಡ್ಕೊಂಡಿಲ್ಲ, ನಾನೀಗ ಲವ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ನನ್ನ ಗಂಡನಿಗೆ. ಆ ರೀತಿ ಲವ್ ಮಾಡ್ಬೇಕಾದ್ರೆ ಹುಡುಗನ್ನ ಯಾವ ರೀತಿ ಕ್ಯಾಚ್ ಹಾಕೋಬೇಕು ಗೊತ್ತಿರುತ್ತಲ್ವಮ್ಮ? ಗೊತ್ತಿರುತ್ತಲ್ವಾ? ಗೊತ್ತಿರುತ್ತೆ ಗುರುಗಳೇ. ಆ ಕ್ಯಾಚ್ ಹಾಕೋಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ, ಗಂಡನ ಆ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಒಳ್ಳೆ ಊಟ, ರುಚಿಯಾದ ಅಡುಗೆ ಮಾಡಿ. ಇರಮ್ಮ ಒಂಚೂರು ಕೇಳಿಸ್ಕೊಮ್ಮ, ಪೂರ್ತಿ ಕೇಳಿಸ್ಕೊಮ್ಮ. ಟ್ರೀಟ್ಮೆಂಟ್ ಚೇಂಜ್ ಮಾಡು. ಏನು ಅಂದರೆ, ಫೋನ್ ಮಾಡಿ, ರೀ ಕರೆಕ್ಟಾಗಿ ಬಂದ್ಬಿಡಿ 6 ಗಂಟೆಗೆ, ನಾನು ಕಾಯ್ತಾ ಇದ್ದೀನಿ ಊಟ ಮಾಡೋ ಜೊತೆಯಲ್ಲಿ ಅಂದರೆ, ಗಂಡ ಓಡೋಡಿ ಬರ್ತಾನೆ, ಇವತ್ತು ನನ್ನ ಹೆಂಡತಿ ಸ್ಪೆಷಲ್ ಟ್ರೀಟ್ ಮಾಡ್ತಾ ಅವಳಲ್ಲ ಅಂತ. ಏನಮ್ಮ? ಹೌದು. ಅದನ್ನೇ ಕ್ಯಾಚ್ ಹಾಕ್ಕೊಳ್ಳೋದು ಅನ್ನೋದು ಅರ್ಥ ಆಗಲಿ ಅಂತ ಕ್ಯಾಚ್ ಹಾಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ಗಂಡ ಹೆಂಡತಿ ಯಾವಾಗಲೂ ಪ್ರೀತಿಯಲ್ಲಿದ್ದಾಗ ಗಂಡನ ಹೆಂಗೆ ಬೇಕಾದ್ರೆ ಬೆಳಗಿಸ್ಬೋದು, ಅವ್ನು ಏನು ಬೇಕಾದ್ರೆ ಕೇಳಿಸ್ಕೊಳ್ಳೋದು ಮಟ್ಟಕ್ಕೆ ಬರ್ತಾರೆ. ಅದಕ್ಕೆ ನೀನು ಪ್ರಯತ್ನ ಮಾಡಿ, ರೀ ಒಂದು 5 ದಿನ ಯಾವುದೋ ದೇವಸ್ಥಾನಕ್ಕೆ ಹೋಗೋಣ, ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು, ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳು. ಗೊತ್ತಾಯ್ತಾ? 5 ದಿನ ನಿನ್ನ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋಗು. ವಿಶೇಷವಾಗಿ ಆಂಜನೇಯನ ದೇವಸ್ಥಾನ ಹೋದರೆ ತುಂಬ ಒಳ್ಳೆಯದು. ಅಲ್ಲಿ ಹೋಗ್ಬಿಟ್ಟು ಆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಒಂದು ಅರ್ಚನೆ ಮಾಡಿಸ್ಬಿಟ್ಟು ಇಬ್ಬರು ಮನೆಗೆ ಬರೋದು. ಆ ಹೂವು ತುಳಸಿ ಏನು ಕೊಡ್ತಾರೆ ದಿಂಬಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು. 5 ದಿನ ನೀವೇನು ವಿಶೇಷ ಇರಬಾರ್ದು, ಮಾಮೂಲಿಯಾಗಿ ಬ್ಯಾಚುಲರ್ ಥರ ಇರಬೇಕು. 5 ದಿನ ಆದ ಮೇಲೆ ನಿಮ್ಗೆ ಗೊತ್ತಾಗತ್ತೆ, ನಿಮ್ಮ ಗಂಡನೇ ಹೇಳ್ತಾನೆ, ಇಲ್ಲ ಏನೋ ಒಂಚೂರು ತಿಳ್ಕೊಳ್ಳೋಣ ತಾಳು, ತುಂಬ ಒಳ್ಳೇದಾಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತ. ಆಗ ಕ್ಲೀನಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು, ಹೇಳ್ಕೊಡೋಣ, ನೆಮ್ಮದಿಯಾಗು, ಏನು ಯೋಚನೆ ಮಾಡೋಕ್ಕೋಬೇಡ. ಆಯ್ತಮ್ಮ? ಒಳ್ಳೇದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ರಾಮನಗರದಿಂದ ತೇಜಸ್ವಿನಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ತೇಜಸ್ವಿನಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ತೇಜಸ್ವಿನಿ ಬಗ್ಗೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ತೇಜಸ್ವಿನಿ ಬಗ್ಗೆ. ಸರಿ, ಅವರ ನಕ್ಷತ್ರ ಮತ್ತು ಲಗ್ನವನ್ನ ತಿಳಿಸಿ. ನಕ್ಷತ್ರ ಇದು ಮೇಷ. ಸ್ವಲ್ಪ ಜೋರಾಗಿ ಮಾತನಾಡಬಹುದಾ? ನಕ್ಷತ್ರ ವಿಶಾಖ, ಮೇಷ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ನೀನೇನಮ್ಮ? ಇಲ್ಲ ಸರ್, ನಾನು ಅವ್ರ ತಾಯಿ. ಯಾರ ಮಗಳ? ಹೌದು. ಎಷ್ಟು ವಯಸ್ಸು ಅವಳಿಗೆ? ಅವ್ರಿಗೆ ಇವಾಗ 18. 18. ಏನು ಮಾಡ್ತಿದ್ದಾಳೆ? ಸರ್ ಓದ್ತಾ ಇದ್ದಾಳೆ. ಏನು ಕೇಳಬೇಕು ಅಂತ ಮಾಡಿದೆಮ್ಮ? ಅವ್ರ ಆರೋಗ್ಯದ ಬಗ್ಗೆ, ಮತ್ತೆ ಅವರು ಮೈಯೆಲ್ಲ ಒಂಥರ ಅಲರ್ಜಿ ಥರ ಆಗಿದೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಲರ್ಜಿ? ಹೌದು. ಡಾಕ್ಟರ್ ಹತ್ರ ಕೇಳ್ದ ಏನಕ್ಕಾಗೈತೆ ಅಂತ? ಅವರು ಅದೇ ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ಆ ಥರ ಆಗುತ್ತೆ ಅಂದ್ರು. ಜಾಸ್ತಿ ಕೈಯಲ್ಲಿ ಕಾಲಲ್ಲಿ ಇದೆ ಅಷ್ಟೇ. ಅಲ್ಲ ಸರಿ, ಸೂರ್ಯನ ಕಿರಣ ಬೀಳದೇ ಇರೋ ಜಾಗ ಯಾವುದು? ಅದೇನೆ ಅವನ್ನೇ ಕೇಳಬೇಕಿತ್ತು. ಎಲ್ಲ ನೋಡಿ ಅವರು ಏನು ಹೇಳಿಲ್ಲ. ಈಗ ಈ ವಿಷಯ ಏನಂದರೆ, ಈ ನೀರು ಅಡ್ಜಸ್ಟ್ ಆಗಲ್ಲ, ನೀರು ಎಲ್ಲಿಗೆ ಹೋಗೋದು ಬಂಗಾರ, ಚೆನ್ನಾಗಿರೋ ನೀರೆಲ್ಲೈತೆ. ಈ ವೆದರ್ ಅಡ್ಜಸ್ಟ್ ಆಗಲ್ಲ, ಇದು ಮೆಡಿಕಲ್ ಬರುವಂಥ ಲೈನ್ಗಳು ಅಲ್ಲಮ್ಮ. ಹೆಂಗ್ರಿ ಬದುಕೋದು? ಅವ್ರು ಹೇಳಿದ್ರೆ ಜ್ಯೋತಿಷಿಗಳ ಹತ್ರ ಹೋದ್ರೆ ನಿನ್ಗೆ ಇಷ್ಟು 5 ವರ್ಷ ಚೆನ್ನಾಗಿಲ್ಲ ಅಂತಾರೆ, ಇಲ್ಲ ಮನೆ ಬಿಟ್ಬಿಡು ಅಂತಾರೆ. ಇವ್ರ ಹತ್ರ ಹೋದ್ರೆ ವೆದರ್ ಚೆನ್ನಾಗಿಲ್ಲ ಅಂತಾರೆ. ಬದುಕೋದಿಲ್ಲ ನಾವು ಅಲ್ವಾ? ಹಾಗಾದ್ರೆ ನಾವು ಹೋಗುತ್ತಿರುವ ಮಾರ್ಗ ಚೆನ್ನಾಗಿದೆಯಾ, ನಾವು ಕೇಳುತ್ತಿರುವ ಪ್ರಶ್ನೆ ಸರಿಗಿದೆಯಾ ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು. ಹಾಗಂತ ಎರಡನ್ನೂ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ, ಕೇಳಬೇಡಿ ಅಂತ ನಾನು ಹೇಳ್ತಿಲ್ಲ. ನಾವು ಎಷ್ಟು ಮಟ್ಟಕ್ಕೆ ರೆಡಿ ಆಗಿದ್ದೀವಿ ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲಿ ವಿಚಾರ ಇಷ್ಟೇ. ನೀನೇನು ಓದಿದ್ಯಮ್ಮ? ನಾವು 10ನೇ ತರಗತಿ ಓದಿದ್ವಿ. ಒಂದು ನೀನು ತುಂಬ ನಿದ್ದೆ ಅಂತಕ್ಕಂಥದ್ದು, ಊಟ ಅಂತಕ್ಕಂಥದ್ದು ಯಾವುದಕ್ಕೆ ತುಂಬ ಇಷ್ಟಪಡ್ತೀಯ? ನಾವು ತೇಜಸ್ವಿನಿ ಅವ್ರ ತಾಯಿ ಗುರುಜಿ. ಹೂನಮ್ಮ, ನಿನ್ನ ಮನೆ ಕೇಳ್ತಿರೋದು ನಾನು. ಆಮೇಲೆ ಹೇಳ್ತೀನಿ ನಿನ್ನ ಮಗಳ ವಿಷಯನ. ನೀನು ನಿದ್ದೆಗೆ ತುಂಬ ಇಷ್ಟನಾ, ಊಟ ಇಷ್ಟನಾ, ಯಾವ್ದು ತುಂಬ ಇಷ್ಟ ನಿಂಗೆ? ನನಗೆ ನಿದ್ದೆ ಇಷ್ಟ, ಆದರೆ ನಿದ್ದೆ ಬರೋದಿಲ್ಲ. ಈಗ ನಿನ್ನ ಮಗಳು ಅದಕ್ಕೆ ಬರ್ತಿರೋದು ಅಲರ್ಜಿ. ಯಾಕೆ ಅಂದರೆ
ಇವತ್ತು ನಾವು ಹೇಳಿದಂಥ ವಿಚಾರ ಮಗುಗೆ ಸಮಸ್ಯೆ ಕೇಳಬೇಕಾದ್ರೆ ತಂದೆ ತಾಯಿನ ರೆಡಿ ಮಾಡಬೇಕು. ಹೌದು ಅಮ್ಮ, ಅರ್ಥ ಆಗ್ತಾ ಇದೆಯಾ ನಿಂಗೆ? ಹೌದು. ನಿನ್ನ ಮಗಳು ಏನು ಅನುಭವಿಸ್ತಾ ಇದ್ದಾಳೆ ಅಂದರೆ, ನೀವು ಗಂಡ ಹೆಂಡ್ತಿದೆ ಅದು ಪ್ರಸಾದ, ಆ ಪ್ರಸಾದದಲ್ಲಿ ಈ ಪ್ರಸಾದ ಬಂದಿರೋದು. ಈಗ ನೀವು ನಿಮ್ಮ ಮಗುಗೆ ರೆಡಿ ಮಾಡಬೇಕು, ಅಪ್ರಾಣೆ ಆಗಲ್ಲ. ಯಾಕಾಗಲ್ಲ ಅಂತ ಹೇಳ್ತೀನಿ, ಆಮೇಲೆ ಹೇಳ್ಕೊಡ್ತೀನಿ ಆಗೋದೇನು ಅಂತ. ಯಾಕಾಗಲ್ಲ ಅಂದರೆ 18 ವರ್ಷ ಮಗು ಸಾಕಿದ್ದೀರಾ, ಪ್ರಜ್ಞೆ ಬೇಡವೇನ್ರಿ ನಿಮ್ಗಳಿಗೆ? ಯೋಚನೆ ಮಾಡಿ. ನಾವು ಮನುಷ್ಯ ಅಂತ ಭಗವಂತ ಕಳಿಸಿದ್ದಾನೆ, ಪ್ರಾಣಿಗಳಿಗೇನೋ ಮಾತಾಡೋಕ್ಕೆ ಬರಲ್ಲ. ನಾವು ಮನುಷ್ಯರು ರೀ. ಮಗು ಸಾಕ್ತೀರಾ, ಮಗು ಮಾತಾಡೋದು, ಮಗು ಆರೋಗ್ಯ ತಿಳ್ಕೊಳ್ಳಿಲ್ಲ ಅಂದರೆ ನೀವು ಮನುಷ್ಯರ ಅಂತ ನೀವು ಪ್ರಶ್ನೆ ಹಾಕೊಳ್ಳಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮಗು ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ಅಂತ ಮಗು ಮಾಡ್ಕೊಂಡ್ರಿ. ಪಾತ್ರೆ ಅಡುಗೆ ಮಾಡ್ತೀಯಲ್ಲಮ್ಮ, ಹೇಳಿ. ಅಡುಗೆ ಮಾಡಿದ ಪಾತ್ರೆನ ಕಂಪ್ಲೀಟ್ ಕ್ಲೀನ್ ಮಾಡಿ ಇನ್ನೊಂದ್ಸಲ ಅಡುಗೆ ಮಾಡ್ತೀಯಾ, ಅದೇ ಪಾತ್ರೆ ಮಾಡ್ತೀಯಾ? ಇಲ್ಲ ಗುರುಜಿ, ನಾವು ಆ ಥರ ಮಾಡೋದಿಲ್ಲ, ತೊಳೆದ್ಬಿಟ್ಟೆ ಮಾಡೋದು. ಎಲ್ಲರೂ ಹಂಗೆ ಮಾಡೋದು. ಇದಪ್ಪ ನೀನು ಸ್ಪೆಷಲಾಗಿ ಹೇಳ್ತೀಯಲ್ಲಮ್ಮ, ಅಡುಗೆ ಪಾತ್ರೆ ತೊಳೆದ್ಬಿಟ್ಟು ತಾನೇ ಇನ್ನೊಂದ್ಸಲ ಅಡುಗೆ ಮಾಡ್ತಾರೆ ಅಲ್ವಾ? ಹೌದು ಹೌದು. ಈಗ ನಿನ್ನ ಮಗಳಿಗೆ ಯೂರಿನ್ ಮೋಷನ್ ಅಂತಕ್ಕಂಥದ್ದು ದೇಹದಲ್ಲಿ ಕ್ಲೀನಾಗಿದೆಯಾ? ಸ್ವಲ್ಪ ಯೋಚನೆ ಮಾಡು. ಗುರ್ಸಿದೆಯಾ? ಹೋಗಲಿ, ಅವಳಿಗೆ ಹೋಗ್ತಕ್ಕಂಥ ಯೂರಿನ್ ಮೋಷನ್ ವಿಚಾರದಲ್ಲಿ ತುಂಬ ಸಮಸ್ಯೆ ಅನುಭವಿಸ್ತಾಳೆ, ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಗುರುಜಿ. ಏನಮ್ಮ ಮತ್ತೆ ಮಗಳು ಸಾಕ್ತೆ, ಅದು ಹೆಣ್ಣು ಮಗಳು. ತಾಯಿ ತಿಳ್ಕೋಬೇಕು ಮಗಳಲ್ಲಿ ಏನು ಅಂತ. ಕೇಳು ಅವಳಿಗೆ, ಎಷ್ಟು ಹಿಂಸೆ ಪಡ್ತಾವಳೆ, ಕರೆಕ್ಟಾಗಿ ಹೋಗ್ತಿದ್ಯಾ ಕೇಳು ಅವಳಿಗೆ, ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾಳೆ. ಅಮ್ಮ ಅಮ್ಮ, ಬೆಳಗ್ಗೆ ಒಂದ್ ಸಮಯ ಅಷ್ಟೇ, ಮತ್ತೆ ಇನ್ನಿಲ್ಲ. ಮತ್ತೆ ನಾಳೆ ಬೆಳಗ್ಗೆನೆ ಮೋಷನ್ನು. ಅಮ್ಮ ಅದು ಇಲ್ಲಮ್ಮ, ಒಂದು ನಿಮಿಷ ಕೇಳಿಸ್ಕೋ. ಅದು ಇಲ್ಲ, ಒಳಗಡೆ ಬಾತ್ರೂಮ್ ವಾಶ್ರೂಮ್ಗೆ ಹೋಗ್ಬಿಟ್ಟು ಬೋಲ್ಟ್ ಹಾಕೊಂಡು ಈಚೆ ಬಂದ್ರು ಹೋಗಿ ಬಂದವ್ರೆ ಅಂತ ತಿಳ್ಕೊಂಡ್ರೆ ನಾವೇನು ಹೇಳೋಣ? ವಿಶಾಖ ನಕ್ಷತ್ರಿಕೆ ಇವೆರಡು ಬಂದಾಗಿರುತ್ತೆ. 50-50, ಒಳಗಡೆ ಅರ್ಧ ಉಳ್ಕೊಳ್ಳುತ್ತೆ, ಹೊರಗಡೆ ಅರ್ಧ ಬರುತ್ತೆ. ಹೋಗಿ ಬಂದವ್ರೆ ಅಂತ ತಿಳ್ಕೊಂಡ್ರೆ ನಿಮ್ಮ ಹಣೆ ಬರ ಇದು. ಇದು ನಿಮ್ಮ ಗಂಡ ಹೆಂಡತಿಲಿ ಇರ್ತಕ್ಕಂಥ ಈ ಸ್ಥಿತಿಯನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಗಂಡನಲ್ಲಿ ಯಾವ ರೀತಿ ಇದು ವಿಚಾರ ಇದೆ, ನನ್ನಲ್ಲಿ ಯಾವ ರೀತಿ ವಿಚಾರ ಇದೆ ಅಂತ ನೀವಿಬ್ಬರು ತಿಳ್ಕೊಂಡ್ರೆ ನಿಮ್ಮ ಮಗಳು ಏನೆಲ್ಲ ತಗೊಂಬಂದವಳೆ ರೋಗದಲ್ಲಿ ಅಂತ ಗೊತ್ತಾಗತ್ತೆ. ಇದನ್ನು ತಿಳ್ಕೊಬೇಕಾಗಿದ್ರೆ ಮಗು ಹುಟ್ಟಿದ 23 ದಿನಕ್ಕೆ ಯಾವುದೇ ತಂದೆ ತಾಯಿ ನಮ್ಮ ಮಗುವಿನಲ್ಲಿ ಗಂಡ ಹೆಂಡತಿ ಪ್ರಸಾದ ಎಷ್ಟು ಪರ್ಸೆಂಟೇಜ್ ಬಂದಿದೆ, ತಂದೆ ಪ್ರಸಾದ ಎಷ್ಟು, ತಾಯಿ ಪ್ರಸಾದ ಎಷ್ಟು. ನೆನ್ನೆ ಹೇಳಿದೆ, ತಾಯಿ ಹೊಟ್ಟೆ ಕೆಟ್ಟಿರುತ್ತೆ, ತಂದೆ ತಲೆ ಕೆಟ್ಟಿರುತ್ತೆ, ಪ್ರತಿ ಒಬ್ಬರಿಗೂ ಕೂಡ. ಅಂದ ಮೇಲೆ ಆ ಮಗು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಯೋಚನೆ ಮಾಡಿ. ಇದಕ್ಕೆ ಮಾಹಿತಿ ನಮ್ಮ ದೇಶದಲ್ಲಿ ಇನ್ನುವರೆಗೂ ಎಲ್ಲೂ ಇಲ್ಲ. ಅಮ್ಮ, ನಿಂಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಜಿ. ಒಂದು ತಿಳ್ಕೊ, ತಪ್ಪಂತೂ ಅಲ್ಲ. ಈ ನಕ್ಷತ್ರ ಅಂತಕ್ಕಂಥದ್ದು ಗುರುತನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಇಷ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿನಗೆ ಯಾವಾಗಲೂ ನಿದ್ದೆ ಬರ್ತಾ ಇಲ್ಲ ಅಂದಲ್ಲ, ಈ ನಿದ್ದೆ ಯಾವಾಗ ಬರಲ್ವೋ ಅವರ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಅರೆಪ್ರಜ್ಞಾ ಸ್ಥಿತಿಯಲ್ಲಿರ್ತಾರೆ, ಕರೆಕ್ಟಾಗಿ ನಡ್ಕೊಳಕ್ಕಾಗಲ್ಲ. ಯಾವಾಗಲೂ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು, ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು ಸಮಸ್ಯೆಯನ್ನು ಆಲ್ರೆಡಿ ನಿಮ್ಮ ಮಗಳು ಅನುಭವಿಸುತ್ತಿದ್ದಾಳೆ. ಅದು ನಿಮ್ಮದೇ ಪ್ರಸಾದ, ತಂದೆ ತಾಯಿದು. ಈ ಕರ್ಮವನ್ನು ತೊಳೆಯುವುದೇ ತಂದೆ ತಾಯಿಗಳ ಕರ್ತವ್ಯ. ಮಕ್ಕಳನ್ನು ಶುದ್ಧೀಕರಣ ಮಾಡಬೇಕು. ಮಾಡ್ತಾ ಇದ್ದಾರಮ್ಮ? ಇಲ್ಲ ಗುರುಗಳೇ. ಮಕ್ಕಳಿಗೆ ಒಳ್ಳೆ ಹೆಸರಿಡ್ತಾರೆ. ಯಾವ್ದನ್ನ ಚಿನ್ನು, ಪಿಟ್ಟು, ಬೇಬಿ, ನಾಯಿ, ಬೆಕ್ಕು ಹೆಸರಿಡ್ತಾರೆ. ಅಲ್ಲೂ ಅಧ್ವಾನ. ಶುದ್ಧಿ ಮಾಡೋದು ಅಪ್ಪ ಅಮ್ಮನಿಗೆ ಗೊತ್ತೇ ಇಲ್ಲ. ಈಗ ನೀನು ಮಾಡಬೇಕು ಅಂತೀಯ, ಏನು ಯೋಚನೆ ಮಾಡಿದ್ಯಾ ಇವಾಗ ನಾನು ಇಷ್ಟ ಹೇಳಿದ್ಮೇಲೆ? ಮಾಡ್ಕೋತೀವಿ, ಹೇಳಿ. ಅಷ್ಟೇ ಅಮ್ಮ, ಏನು ಯೋಚನೆ ಮಾಡಬೇಡ ತಾಯಿ. ಕರ್ಕೊಬಂದು ಕೂರಿಸು, ನಾನು ಪ್ರಶ್ನೆ ಕೇಳ್ತೀನಿ. ಆ ಮಗಳಿಗೆ ಎಷ್ಟು ಖುಷಿ ಆಗುತ್ತೆ, ನಿಮ್ಮ ಮಗಳಿಗೆ, ನಿನ್ಗೆ ಎಷ್ಟು ಖುಷಿ ಆಗುತ್ತೆ ತಿಳ್ಕೊಳ್ಳಿ. ಅದರಿಂದ ಹೊರಗೆ ಬನ್ನಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನೀವೊಂದು ವಿಷಯ ಹೇಳ್ತಾ ಇದ್ರಿ, ಈಗ ಮಗು ಹುಟ್ಟಬೇಕು, ಒಳ್ಳೆ ಅಭ್ಯಾಸಗಳ ಮಗು ಹುಟ್ಟಬೇಕು ಅಂತಂದರೆ ತಂದೆ ತಾಯಿ ಒಳ್ಳೆ ಅಭ್ಯಾಸಗಳನ್ನು ಮಾಡ್ಕೊಂಬಂದಿರಬೇಕು, ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ. ಹಾಗಾದರೆ ತಂದೆ ತಾಯಿಯ ಆರೋಗ್ಯ ಚೆನ್ನಾಗಿದ್ರೆ ಮಕ್ಕಳು ಒಳ್ಳೆ ಅಭ್ಯಾಸದಲ್ಲಿ ಹುಟ್ಟುತ್ತಾರೆ ಗುರುಗಳೇ? ಅಮ್ಮ, ಅಂಥ ಜನ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ದೇಶದ ತುಂಬ ಹೇಳ್ತೀನಿ ನಾನು. ಏನು, ನಮ್ಮ ದೇಶದಲ್ಲಿ ಒಳ್ಳೆ ಅಭ್ಯಾಸ ಇರುವಂಥ ತಂದೆ ತಾಯಿಗಳು ತುಂಬ ತುಂಬ ಕಷ್ಟ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು, ಕೆಲವರಿಗೆ ಪ್ರಶ್ನೆ ಕೇಳು. ನಿರ್ದಿಷ್ಟವಾದ ಸಮಯದಲ್ಲಿ ಎಲ್ಲವನ್ನು ನಿರ್ದಿಷ್ಟವಾಗಿ ಎಲ್ಲ ಕೆಲಸ ಮಾಡ್ತೀನಿ, ಮಲಗೋದು ಕರೆಕ್ಟ್ ಟೈಮ್ ಮಲಗ್ತೀನಿ, ಹೇಳೋದು ಟೈಮ್ ಕರೆಕ್ಟು, ಊಟ ಮಾಡೋದು ಟೈಮ್ ಕರೆಕ್ಟು, ಪ್ರತಿಯೊಂದು ಕರೆಕ್ಟ್ ಅಂತ ಹೇಳ್ತಾರೆ. ಅದೆಲ್ಲ ಮುಖ್ಯ. ಅದರ ಒಳಗಡೆ ಇನ್ನೊಂದು ರಹಸ್ಯ ಇದೆ. ಏನು, ಮಗುನ ಸ್ಕೂಲ್ಗೆ ಡಬ್ಬಿನಲ್ಲಿ ಬಾಕ್ಸಲ್ಲಿ ಹಾಕಿಕೊಡ್ತಾರೆ ಊಟ ತಿಂಡಿ. ಓಕೆ, ಈಗ ಎಲ್ರಿಗೂ ಒಂದೇ ಟೈಮಲ್ಲಿ ಊಟಕ್ಕೆ ಕಳಿಸ್ತಾರ, ಒಬ್ರಿಗೆ ಒಂದೊಂದು ಟೈಮ್ ಕಳಿಸ್ತಾರ? ಎಲ್ರಿಗೂ ಒಟ್ಟಿಗೆ ಕಳಿಸ್ತಾರೆ. ಅಲ್ಲಿ ಒಂದೇ ಟೈಮ್ಗೆ ಊಟಕ್ಕೆ ಕೊಡೋದು ಸರಿ. ಹೌದು. ಮನೆಯಲ್ಲಿ ಎಲ್ಲ ಮಕ್ಕಳು ಮೋಷನ್ಗೆ ಹೋಗ್ಬಿಟ್ಟು ಸ್ಕೂಲ್ಗೆ ಹೋಗಿರ್ತಾರೆ ಅಂತ ಗ್ಯಾರಂಟಿನಾ? ಇಲ್ಲ ಗುರುಗಳೇ.
ಆಮೇಲೆ ಮನೆಯಲ್ಲಿ ಕೆಲವರು ಪ್ರೀತಿಯಿಂದ ಒಂಚೂರು ತುರುಕಿರ್ತಾರೆ ಬಾಯಿಗೆ, ಒಂದಿಷ್ಟು ಏನಾರು ಅಲ್ಲಿ ಸೊಪ್ಪು ನೋಟ ಏನೋ ಒಂದಿಷ್ಟು ಏನೋ ಸರಳವಾಗಿ ತಿನ್ಕೊಂಡು ಹೋಗ್ಬಿಡು ಒಂಚೂರು ಅಂತ, ಅಲ್ವಾ? ಕೆಲವರು ಓಡ್ತಾ ಇರ್ತಾರೆ, ಏನು ತಿನ್ಸಿರಲ್ಲ, ಇವ್ರಿಗೂ ಪುರ್ಸತ್ ಇರಲ್ಲ, ಮಗುನು ತಿಂದಿರಲ್ಲ. ಈಗ ತಿನ್ಸಿರೋ ಮಕ್ಳಿಗೆ ಏನಾಗತ್ತೆ, ಕರೆಕ್ಟಾಗಿ ಎಲ್ರಿಗೂ ಒಂದೇ ಸಲ ಬೆಲ್ ಹೊಡಿತಾರೆ. ಈಗ ಮಗುಗೆ ಇನ್ನೂ ರೆಡಿ ಇರಲ್ಲ, ಹಸಿವು ಆಗಿರಲ್ಲ. ಈಗ ಮಗು ತಿನ್ಬೇಕಾ, ಹಂಗೆ ಡಬ್ಬಿ ಇಟ್ಕೊಂಡು ಹೋಗ್ಬೇಕಾ, ತಿನ್ನತ್ತದು, ಅಲ್ವಾ? ಈಗ ಮಗು ಕತೆ ಏನಾಗ ಸ್ವಲ್ಪ ಯೋಚನೆ ಮಾಡು. ಇಲ್ಲಿ ನಾವೇ ಹೇಳ್ತೀವಿ, ಸ್ಕೂಲ್ಗೆ ಕಳ್ಸಿದ್ರೆ ಕರೆಕ್ಟಾಗಿ 1 ಗಂಟೆಗೆ ಊಟ, ಕರೆಕ್ಟಾಗಿ 10 ಗಂಟೆಗೆ ಬೆಲ್ ಹೊಡಿಯತ್ತೆ, ಕರೆಕ್ಟಾಗಿ ಮಗು 7:15 ಬಂದು ವ್ಯಾನ್ ತಗೊಂಡೋಗುತ್ತೆ. ಏನಮ್ಮ ಟೈಮ್ ಟೇಬಲ್ ಇಷ್ಟುದ್ದ ಹೇಳ್ತಾರೆ, ಆದರೆ ಮಗು ಕತೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸ್ಕೂಲ್ನಲ್ಲೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ. ಉದಾಹರಣೆ ಹೇಳ್ತಾ ಇರೋದು. ಹಾಗೇನೆ ಮನೆಯಲ್ಲಿ ನಾವು ಸಮಯಕ್ಕೆ ಸರಿಗೆ ನಾನು ನಿದ್ದೆ ಮಾಡ್ತೀನಿ, 8 ಗಂಟೆ ಟೈಮ್ ಡಾಕ್ಟರ್ ಹೇಳೋರು 8 ಗಂಟೆ ನಿದ್ದೆ ಮಾಡ್ತೀನಿ ಅನ್ನೋ ಬುದ್ಧಿವಂತರು ಇದ್ದಾರೆ. ಆದರೆ 8 ಗಂಟೆ ಟೈಮ್ ರಾತ್ರಿಯಲ್ಲಿ ಮಾತ್ರ ನಿದ್ದೆ ಮಾಡಬೇಕು ಅಂತ ಡಾಕ್ಟರ್ ಹೇಳಿರಲ್ಲ, ಇವ್ರು ಕೇಳಿರಲ್ಲ. ಇವ್ರು ಅದನ್ನ ಕೌನ್ಸಿಲಿಂಗ್ ಮಾಡ್ಕೊಂಡು ಬೆಳಿಗ್ಗೆ 9 ಗಂಟೆಗೆ ಹೇಳ್ತಾರೆ. ಯಾಕೆಂದ್ರೆ 8 ಗಂಟೆ ಆಗ್ಬೇಕಲ್ಲ. ಅದು ಸೂರ್ಯೋದಯಕ್ಕೆ ಮುಂಚೆ 8 ಗಂಟೆ ಒಳ್ಳೆ ನಿದ್ದೆ, ಸೂರ್ಯೋದಯ ಆದ್ಮೇಲೆ ಯಾರು ನಿದ್ದೆ ಮಾಡ್ತಾರೆ ಅದು ರೋಗದ ನಿದ್ದೆ. ಅಲ್ಲಿ ಹೇಳಿಲ್ಲ, ಇವ್ರು ಕೇಳಿಲ್ಲ. ಹೀಗೆ ಪ್ರತಿಯೊಂದು ತಪ್ಪನ್ನ ಮಾಡ್ಕೊಂಡು ಬಂದು ನೀವು ಯಾರ ಹತ್ರ ಏನು ಹೋದ್ರೂ ನಿಮಗೆ ಟ್ರೀಟ್ಮೆಂಟ್ ಸಿಕ್ಕಲ್ಲ. ನಿರ್ದಿಷ್ಟವಾದ ಸಮಯದಲ್ಲಿ ಯಾರು ಯಾವ ಕೆಲಸ ಮಾಡಬೇಕಂದ್ರೆ ಕರೆಕ್ಟಾಗಿ ಆರೋಗ್ಯದಾಯಕವಾಗಿರ್ತಕ್ಕಂತಹ ಮನುಷ್ಯ ಯಾರು ಅಂದರೆ ಕರೆಕ್ಟು 6 ಗಂಟೆಗೆ ನೀನು ತಿಂತೀಯ ತಿಂಡಿ ಊಟ, ಅದರಿಂದ 6 ಗಂಟೆ ಸಮಯದ ಅವಧಿಯಲ್ಲಿ ಕರೆಕ್ಟಾಗಿ ಹೊಟ್ಟೆ ಹಸು ಯಾರಿಗಾಗತ್ತೆ ಅವರೇ ಜ್ಞಾನಿಗಳು. 6 hours ಅಂದರೆ 6 ಗಂಟೆ ಕರೆಕ್ಟಾಗಿ ಹೊಟ್ಟೆ ಹಸಿಬೇಕಾದ್ರೆ ಯಾವ ಪ್ರಮಾಣದಲ್ಲಿ ಯಾವ ವಸ್ತುವನ್ನು ತಿಂದಿರಬೇಕು, ಯಾವ ರೀತಿಯಲ್ಲಿ ತಿಂದಿರಬೇಕು, 6 ಗಂಟೆ ಕರೆಕ್ಟಾಗಿ ಹೊಟ್ಟೆ ಹಸಿ ಆಗಬೇಕು. ಇದು ಹೆಲ್ತ್ ಪಾಯಿಂಟು ನಿಮ್ಮ ದೇಹದಲ್ಲಿ ಅಡಕವಾಗಿ ಫಿಕ್ಸ್ ಆಗಿದೆ. ಈಗ ನಾವು ಮಾಡೋ 3 ಟೈಮ್ ಊಟನ ತಿಂಡಿ ಊಟ ಅಂತ ಹೇಳ್ತೀವಲ್ಲ, ಅದನ್ನು ಬ್ರೇಕ್ ಮಾಡಿ ಟೈಮ್ ಮ್ಯಾಥಮೆಟಿಕ್ಸ್ ಮಾಡಿ ತಿನ್ನೋಕ್ಕಾಗ್ತಾ ಯೋಚನೆ ಮಾಡಿ. 24 ಗಂಟೆನ 3 ಭಾಗ ಮಾಡಮ್ಮ, 8 3 ಭಾಗ ಆಯ್ತಲ್ವಾ? ಈ 8 3 ಭಾಗನ ನೀವು ತಿಂತಾ ಇರೋ ತಿಂಡಿ ಊಟಕ್ಕೆ ಲೆಕ್ಕ ಮಾಡಿ, ನಿಜವಾಗ್ಲೂ ಆ ಟೈಮ್ ನೀವು ಬಳಸೋಕ್ಕೆ ಆಗಲ್ಲ. ಹಾಗಿದ್ದ ಮೇಲೆ ಯಾರು ಜ್ಞಾನಿಗಳು, ಯಾರು ಬುದ್ಧಿವಂತರು, ಯಾರಿಗೆ ದೈವತ್ವ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಈ ಸತ್ಯ ನಾವು ಅರ್ಥ ಮಾಡ್ಕೋಬೇಕಾ, ಹೋಗಿ ಕೇಳಬೇಕಾ, ವಿಧಿ ಅಂತ ನಂಬ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಾ, ಡಿಸೈಡ್ ಮಾಡಿ. ಹೌದಲ್ಲ? ಅದಕ್ಕೋಸ್ಕರವಾಗಿ ಸಮಯಾನುಸಾರವಾಗಿರ್ತಕ್ಕಂಥ ವಿಚಾರಗಳನ್ನು ಭಗವಂತ ಇರ್ತಕ್ಕಂಥದ್ದು ನಮ್ಮ ಸಮಯದಲ್ಲಿ. ಕಾಲಾಯ ತಸ್ಮೈ ನಮಃ. ಯಾರು ಸಮಯವನ್ನು ಪ್ರೀತಿಸ್ತಾರೋ ಅವರಿಗೆ ಭಗವಂತ ಸದಾ ಅವರನ್ನು ಕಾಪಾಡೋದ್ರಲ್ಲಿ ಜೊತೆಯಲ್ಲೇ ಇರ್ತಾರೆ. ನಾವು ಪೂಜೆ ಮಾಡುವುದರಿಂದ ದೇವರು ಒಲಿತಾನೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ನೀವೇ ಡಿಸೈಡ್ ಮಾಡಿ. ಏನಮ್ಮ? ಹೌದು ಗುರುಗಳೇ. ಭಗವಂತ ಒಲಿಯೋದು ಯಾವುದರಲ್ಲಿ? ಸಮಯವನ್ನ ಪ್ರೀತಿಸುವುದರಲ್ಲಿ, ಸಮಯವನ್ನ ಬಳಸುವುದರಲ್ಲಿ. ಅಲ್ಲಿ ಭಗವಂತ ಇರ್ತಾನೆ ಹೊರತು ಪೂಜೆ ಮಾಡುವುದರಿಂದ ಮಂತ್ರ ಹೇಳುವುದರಿಂದ ದೇವರು ಇರ್ತಾನೆ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಹಾಗಂತ ಮಂತ್ರ ಹೇಳಬೇಡಿ ಅಂತ ನಾನು ಹೇಳ್ತಿಲ್ಲ, ಪೂಜೆ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ಎರಡನ್ನೂ ಮಾಡಿ, ಆದರೆ ನೀವೇನಾಗಿದ್ದೀರಾ ಮೊದಲು ತಿಳ್ಕೊಳ್ಳಿ. ಯಾವ ತಿಳ್ಕೋಬೇಕು? ನಾವೇನಾಗಿದ್ದೀವಿ ಅಂತ ತಿಳ್ಕೊಂಡು ನೀವು ಇಷ್ಟ ಬಂದಂಗೆ ಮಾಡಿ. ಆ ತಿಳ್ಕೊಳ್ಳದೆ ನೀವೇನು ಮಾಡಿದ್ರೂ ಉಪಯೋಗ ಇಲ್ಲ. ಇಂಥ ಉಪಯೋಗವಿಲ್ಲ ಜೀವನ ಬೇಡ ಅಂತ ಹೇಳ್ತಾ ನಮ್ಮ ಹಣೆ ಬರ, ವಿಧಿ, ಕರ್ಮ, ದೋಷ ಅಂತ ತಿಳ್ಕೊಂಡು ಕೈಕಟ್ಟಿ ಕೊಟ್ಕೊಂಡು ನೀವು ಯೋಚನೆ ಮಾಡಬೇಡಿ, ಮಕ್ಕಳಿಗೂ ಯೋಚನೆ ಕೊಡಬೇಡಿ. ಆದಷ್ಟು ಮಟ್ಟಕ್ಕೆ ಪ್ರಜ್ಞಾವಂತರಾಗಬೇಕಂದ್ರೆ ನೀವು ನಿಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡೋಕ್ಕಾಗಲ್ಲ. ಕಾರಣ ನೀವು ನಿಮ್ಮ ಆರೋಗ್ಯವನ್ನು ತಿಳ್ಕೊಳ್ಳಿ, ಅದನ್ನು ಸರಿ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ರೆಡಿ ಮಾಡ್ತೀರಾ. ಅದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ, ಅದಕ್ಕೆ ನಾವು ಆ ಜಾಗದಲ್ಲಿ ಇದ್ದೀವಿ, ಯೋಚನೆ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.